ನಿಮಗೆ ಎಲ್ಲರೂ ಕತೆ ಹೇಳ್ತಾರೆ, ಈ ಕೋಚಿಂಗ್ ಫೀಲ್ಡಲ್ಲಿ ನಮ್ದೆಲ್ಲ ದೊಡ್ಡ ಒಂದು ಇದೆ ಅಂದರೆ, KS ಎಷ್ಟು ಕರೆದಿದ್ದಾರೆ? 350. ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ? 3.5 ಲಕ್ಷ ಜನ. ನೀನು 3.5 ಲಕ್ಷ ಜನದ ಬಗ್ಗೆ ಚಿಂತೆ ಮಾಡಬೇಡ, ನಿಂಗೆ ಎಷ್ಟು ಹುದ್ದೆ ಬೇಕು ಹೇಳು ಅಂತೀವಿ. ಒಂದ್ರ ಬಗ್ಗೆ ಯೋಚನೆ ಮಾಡು. ಇದೇ ಸುಳ್ಳು ಎಲ್ಲ ಕಡೆನೂ ಹೇಳ್ತಾನೆ ಇರ್ತೀವಿ ನಾವು. ಆಲ್ ಸೈಡ್ ದಿ ಸೇಮ್ ಲೈ. ನಾನು ಪ್ರೊಫೆಸರ್ ಆದಾಗ 1,000 ಜನ PhD ಮಾಡಿದಂಥವ್ರು ಹೊರಗೆ ಉಳ್ಕೊಂಡಿದ್ದಾರೆ. ನಾನು PhD ಇಲ್ಲ, ಐ ಆಮ್ ನಾಟ್ ಡಾಕ್ಟರ್ ಮಂಜುನಾಥ್. ನಾನು ಅವ್ರನ್ನ ಬೀಟ್ ಮಾಡ್ಕೊಂಡು ಒಳಗೆ ಬಂದಿದ್ದೀನಿ. ನಂಗೆ ಗೊತ್ತು ನಾನು ಬೆಸ್ಟ್ ಅಲ್ಲ, ಬಟ್ ಆ ಚಾಂಪಿಯನ್ ಆಗೋದಕ್ಕೆ ಬೆಸ್ಟ್ ಅಷ್ಟೇ ಸಾಕಾಗಲ್ಲ. ಏನು ಬೇಕು ಅಂದರೆ ದೆರ್ ಈಸ್ ಎ ಮೈಂಡ್ ಸೆಟ್. ನೀವು ಇಷ್ಟು ಯಾಕೆ ಸಂಭ್ರಮ ಪಡ್ತೀರಿ ಗೊತ್ತಿಲ್ಲಪ್ಪ, ಯಾಕಂದರೆ ನಾನು ದಿನ ಮಾತಾಡ್ತಿರ್ತೀವಿ, ಯೂಟ್ಯೂಬಲ್ಲಿ ದಿನ ಸಿಗ್ತೀವಿ. ಓಕೆ, ಬಟ್ ರಾಯಚೂರು ಹುಡುಗರಿಗೋಸ್ಕರನೇ ಒಂದು ಸ್ಪೆಷಲ್ ಟಾಕ್ ಏನಾದ್ರು ತರಬೇಕಲ್ಲ ಅಂತ ಪ್ಲ್ಯಾನ್ ಮಾಡಿ ಒಂದು ವಾರದಿಂದ ವರ್ಕ್ ಮಾಡ್ತಾ ಇದ್ದೀನಿ. ರಾಯಚೂರಿಗೋಸ್ಕರನೇ ಒಂದಿಷ್ಟು ಕಂಟೆಂಟ್ ರೆಡಿ ಮಾಡ್ತೀನಿ. ನಂದೇನು ಕಾನ್ಸೆಪ್ಟ್ ಅಂದರೆ, ಯೂಟ್ಯೂಬಲ್ಲಿ ಬೇಕಾದ್ರೆ ರಿಪೀಟ್ ಮಾಡ್ತಾ ಇರ್ತೀನಿ. ಓಪನ್ ಸ್ಟೇಜ್ಗೆ ಹೋಗ್ಬೇಕಾದ್ರೆ 90% ಹೊಸದು ಇರಲೇಬೇಕು ಅಂತೇಳಿ. ಬಟ್ ಕೆಲವೊಂದು ಬಿಡೋಕ್ಕಾಗಲ್ಲ, ನಿಮಗೆ ರಿಪೇರಿ ಮಾಡಬೇಕಾದವು ಮೆಡಿಸಿನ್ ಇದ್ದವನ್ನ ಅದು ನನಗೆ ಇಟ್ಟಿರ್ತೀವಿ. ಒಂದಷ್ಟು ವಿಚಾರ ಇವತ್ತು ಡಿಸ್ಕಸ್ ಮಾಡೋಣ. ನಾಳೆ ಕೂಡ ಬರಬೇಕು ಅಂತ ನಿರೀಕ್ಷೆ ಮಾಡ್ತೀನಿ. ಇವತ್ತು ನಾನು ನಿಮ್ಮನ್ನು ಇನ್ಸ್ಪೈರ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಡಿಸೈಡ್ ಮಾಡಲೇಬೇಕು. ಒಂದು ಖುಷಿ ವಿಷಯ ಏನು ಅಂದರೆ, ರಾಯಚೂರು ಸ್ಟೂಡೆಂಟ್ಗಳೇ ಸುಮಾರು 80 ಜನ ನನಗೆ ಈ ಒಂದು ವರ್ಷದಲ್ಲಿ ಮೀಟ್ ಆಗಿದ್ದಾರೆ. ಒಂದು ವರ್ಷದಲ್ಲಿ. ಹೋದ ವರ್ಷ ಜನವರಿ 2023 ಸೆಷನ್ ಮಾಡೋಗಿದ್ವಿ. ಒಂದು 3,000 ಹುಡುಗರಿದ್ರು. ನನ್ನ ಸ್ಟುಡಿಯೋಗೆ ಬಂದು ನನ್ನ ಜೊತೆ ಮಾತಾಡಿ ನಂಗೆ ಸ್ವೀಟ್ ಕೊಟ್ಟು ಹೋದಂಥವ್ರೆ 80 ಜನ ಟೀಚರ್, ಪೊಲೀಸ್, ಬೇರೆ ಬೇರೆ ಜಾಬಲ್ಲಿ ಅಪಾಯಿಂಟ್ ಆಗಿದ್ದಾರೆ. ನೀವು ಇದನ್ನು ಸುಮ್ಮನೆ ಒಂದು ಜಾಗ ಕೂತೋಗಿದ್ದೀವಿ ಅನ್ಕೋಬಿಡ್ರಿ. ಈ ಜಾಗಕ್ಕೆ ಒಂದು ಶಕ್ತಿ ಇರುತ್ತೆ. ನೀವು ಇಷ್ಟು ಜನ ಆಫೀಸರ್ಸ್ ಬಂದು ಹೋದ್ರು ಅಂದಮೇಲೆ ನಿಮ್ಮಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಒಂದು ಹೊಸತನ ಬರುತ್ತೆ. ಆ ನಂಬಿಕೆ ಇಟ್ಕೊಂಡು ಕೂತ್ಕೊಳ್ರಿ. ಇವತ್ತು ಜಸ್ಟ್ ಇಗ್ನೈಟ್ ದ ಸ್ಪಾರ್ಕ್, ಬೆಂಕಿ ಹಚ್ಚೋದಷ್ಟೇ ಕೆಲಸ. ನಾಳೆ ಪರ್ಟಿಕ್ಯುಲರ್ ಆಗಿ ಏನು ಓದಬೇಕು, ಹೆಂಗೆ ನಾವೆಲ್ಲ ಓದ್ತಾ ಇದ್ವಿ. ಈಗ ಏನಾಗುತ್ತೆ, ಸರ್ ಮೇಡಮ್ ಎಲ್ಲ ಮಾತಾಡಿದರು, ಅದು ಇದು ಎಲ್ಲ ಹೇಳ್ತಾರೆ. ಬಿಹೈಂಡ್ ದಟ್ ಸಮ್ ಸೀಕ್ರೆಟ್ಸ್ ಇರುತ್ತೆ, ಅದು ಹೇಳೋದೇ ಇಲ್ಲ. ಅಂದರೆ ಬೆಳಿಗ್ಗೆ 5 ಗಂಟೆಗೆ ಎದ್ದಾಗಿಂದ ರಾತ್ರಿ 12 ಗಂಟೆ ಒಬ್ಬ ಅಧಿಕಾರಿ ಶೆಡ್ಯೂಲ್ ಯಾರೂ ಬಾಯ್ಬಿಡೋದಿಲ್ಲ. ಬಟ್ ನಾವು ದಿನನಿತ್ಯ ಸಾವಿರಾರು ಅಧಿಕಾರಿಗಳ ಜೊತೆ ಮೀಟ್ ಆಗ್ತಿರ್ತೀವಿ, ಇಂಟರ್ವ್ಯೂ ಮಾಡ್ತಾ ಇರ್ತೀವಿ. ಹೆಂಗೆ ಅವರೆಲ್ಲ ಗೆದ್ದರು ಅನ್ನೋದಕ್ಕೆ ಒಂದಿಷ್ಟು ಸೀಕ್ರೆಟ್ಸ್ ಇದೆ. ದಟ್ಸ್ ಕಾಲ್ಡ್ ಆಕ್ಷನ್ ಪ್ಲ್ಯಾನ್ ಅಂತ ಕರಿತೀವಿ. ಪ್ರತಿನಿತ್ಯ ಏನೇನು ಮಾಡಬೇಕು ಅಂತ ಅದು ಹೆಂಗೆ ಇಟ್ಕೊತಿರ್ತಾರೆ ಅವರು ಅಂತ. ಈಗ ಎಲ್ಲರೂ ಅಪ್ಲಿಕೇಶನ್ ಹಾಕ್ತೀರಿ, KS ಕರೆದ್ರೆ ನೀವೆಲ್ಲರೂ ಅಪ್ಲೈ ಮಾಡ್ತೀರಾ. ಬಟ್ ಫೈನಲಿ ರಿಸಲ್ಟ್ ಬಂದಾಗ 5 ಜನ ಗೆದ್ದಿರ್ತೀರಿ. 5 ಜನ ಗೆದ್ದರೂ ಸರಿ, ಉಳಿದವ್ರು ಏನಾದ್ರಿ ಮತ್ತೆ ವಾಪಸ್ ನಿಮ್ಮ ಗದ್ದೆಗಳಿಗೆ, ನಿಮ್ಮ ಅಂಗಡಿಗಳಿಗೆ, ನಿಮ್ಮ ಮನೆಗಳಲ್ಲಿ ಖಾಲಿ ಕುತ್ಕೊಳ್ಳೋದಾಗಬಾರ್ದು. KS ಮಿಸ್ ಆದರೆ ಇನ್ನೊಂದು ವಿತಿನ್ 2 ಇಯರಲ್ಲಿ ಜಾಬಲ್ಲಿ ಸೆಟ್ಲ್ ಆಗಬೇಕು. ನಿಮಗೆ ಎಲ್ಲರೂ ಕತೆ ಹೇಳ್ತಾರೆ, ಈ ಕೋಚಿಂಗ್ ಫೀಲ್ಡಲ್ಲಿ ನಮ್ದೆಲ್ಲ ದೊಡ್ಡ ಒಂದು ಇದೆ ಅಂದರೆ, KS ಎಷ್ಟು ಕರೆದಿದ್ದಾರೆ? 350. ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ? 3.5 ಲಕ್ಷ ಜನ. ನೀನು 3.5 ಲಕ್ಷ ಜನದ ಬಗ್ಗೆ ಚಿಂತೆ ಮಾಡಬೇಡ, ನಿಂಗೆ ಎಷ್ಟು ಹುದ್ದೆ ಬೇಕು ಹೇಳು ಅಂತೀವಿ. ಒಂದ್ರ ಬಗ್ಗೆ ಯೋಚನೆ ಮಾಡು. ಇದೇ ಸುಳ್ಳು ಎಲ್ಲ ಕಡೆನೂ ಹೇಳ್ತಾನೆ ಇರ್ತೀವಿ ನಾವು. ಆಲ್ ಸೈಡ್ ದಿ ಸೇಮ್ ಲೈ. ಅಂದರೆ ಆ ಲಿಮಿಟನ್ನು ಅರ್ಥ ಮಾಡ್ಕೋಬೇಕು ನೀವು. 350 ಹುದ್ದೆ ಮಾತ್ರ ಇದೆ. ನಾವು ಇಲ್ಲೇ ಒಂದು 3,500 ಜನ ಇದ್ದೀವಿ. ಅದಿಲ್ಲ ಅಂದರೆ ನಾನು ಸಫರ್ ಆಗಬಾರ್ದು. ನಾನು ಇನ್ನೊಂದು ಕಡೆ ಸೆಟ್ಲ್ ಆಗಬೇಕು, ಇದಕ್ಕಿಂತ ಬಿಂದಾಸಾಗಿ ಸೆಟ್ಲ್ ಆಗಬೇಕು. ಸಿಂಪ್ಲಿ ನಾವು UPSC ಡ್ರೀಮ್ ಇಟ್ಕೊಂಡವ್ರೆ, KPSC ಡ್ರೀಮ್ ಇಟ್ಕೊಂಡವ್ರೆ. ಅಲ್ಲೆಲ್ಲ ನನಗೆ ಭ್ರಷ್ಟಾಚಾರ ಮಾಡೋದು, ದುಡ್ಡು ತೊಗೊಂಡು ನನ್ನ ಹೊರಗೆ ಹಾಕಿದ್ರು ಅಂತ ನಾನು ಒಪ್ಕೊಳ್ಳಲ್ಲ. ನನ್ನದೇ ಫಾಲ್ಟ್ಗಳಿದೆ, ಇಂತಿಂಥ ಕಾರಣಕ್ಕೆ ನಾನು ಸೋತೆ ಅಂತೇಳಿ. ಬಟ್ ನನಗೆ ಏನೂ ಬೇಜಾರಿಲ್ಲ ಇವತ್ತು ಸೋತಿರೋದಕ್ಕೆ. ಇವತ್ತು ನನಗೆ ಸೋತ ನಂತರವೂ 1.25 ಲಕ್ಷ ರೂಪಾಯಿ ಸಂಬಳದ ಜಾಬಲ್ಲಿದ್ದೀನಿ. ಯೂಟ್ಯೂಬಲ್ಲಿ ಕೂಡ ಚೆನ್ನಾಗಿ ರೆವಿನ್ಯೂ ಇದೆ, ಬಿಂದಾಸಾಗಿದ್ದೀನಿ. ಒಬ್ಬ DC ನಾನು ಜೊತೆಗೆ ಬಂದರೆ ಯಾರಿಗೆ ಜಾಸ್ತಿ ಚಪ್ಪಾಳೆ ಬೀಳುತ್ತೆ ಅಂದರೆ ಯಾರಿಗೆ ಬೀಳುತ್ತೆ? ದಟ್ಸ್ ಮೈ ಹ್ಯಾಪಿ ಐ ಆಮ್ ಹ್ಯಾಪಿ. ಹಂಗಾಗಿ ಅದೇ ಹುದ್ದೆ ಇದೇ ಹುದ್ದೆ ಅಂತ ಇರಬಾರ್ದು. ಬಟ್ ಯು ಶುಡ್ ಸೆಟ್ಲ್ ಆಗಲೇಬೇಕು. ಯು ಶುಡ್ ಬಿ ಚಾಂಪಿಯನ್ ಅಂದರೆ ಯಾರನ್ನೋ ಅಂದ್ಕೊಳ್ಳಂಗಿಲ್ಲ. ಸಾಹಿತ್ಯ ಆಲದಕಟ್ಟಿ ಮೇಡಮ್ ಇಸ್ ಚಾಂಪಿಯನ್, IPS ಅಧಿಕಾರಿ ನಿಖಿಲ್ ಅವರು ಚಾಂಪಿಯನ್, ರಾಹುಲ್ ಸರ್ CEO ಅವ್ರ ಚಾಂಪಿಯನ್, ಆ್ಯಂಡ್ ದೆನ್ ಇವರು ನಮ್ಮ ಯೂಸುಫ್ ಸರ್ ಚಾಂಪಿಯನ್, ನಮ್ಮ ಎಕ್ಸ್-ಸರ್ವಿಸ್ ಮ್ಯಾನ್ ಚಾಂಪಿಯನ್, ಮಂಜುನಾಥ್ ಚಾಂಪಿಯನ್. ನೋ. ಇವತ್ತು ನಾನು ಸ್ಟೇಜ್ ಮೇಲೆ ಕೂತಾಗ ಯಾವ ಕಾನ್ಫಿಡೆನ್ಸಲ್ಲಿ ಕೂರ್ತೀನಿ ಅಂದರೆ, ಪ್ರೈಮ್ ಮಿನಿಸ್ಟರ್ ಮೋದಿ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು,
ನನ್ನ ಸೆಲ್ಫ್ ರೆಸ್ಪೆಕ್ಟ್, ನನ್ನ ಆತ್ಮವಿಶ್ವಾಸ, ಹೂ ಇಸ್ ಮಂಜುನಾಥ್, ದಟ್ ರೆಸ್ಪೆಕ್ಟ್ ನನಗೆ ಇಟ್ಕೊಂಡೇ ಕೂತ್ಕೊಳ್ಳೋದು. ಅವ್ರು ದೊಡ್ಡ ಮನುಷ್ಯ, ನಾನು ಸಣ್ಣವನು ಅಂತ ಯಾವತ್ತೂ ಕೂತ್ಕೊಳ್ಳಲ್ಲ. ಐ ಸೆಡ್ ಯು, ನಿಮಗೆ ಹೇಳೋಕೆ ಇಷ್ಟೇ ಬಯಸೋದು, ನಿಮಗಿಂತ ಯಾರೋ ದೊಡ್ಡೋರಿದ್ದಾರೆ ಅಂದರೆ ಗಿವ್ ರೆಸ್ಪೆಕ್ಟ್, ನಾಟ್ ಸರೆಂಡರ್. ನಿಮ್ಮ ಲೈಫಿಗೆ ಚಾಂಪಿಯನ್ ಯಾರು ಅಂದರೆ ಯಾರು? ನಾವೇ. ನಿಮಗೆ ನೀವೇ ಚಾಂಪಿಯನ್. ನಿಮ್ಮ ಕುಟುಂಬಕ್ಕೆ ನಾನು ಎಷ್ಟೇ ದೊಡ್ಡ ಅಧಿಕಾರಿ, ನಿಮ್ಮ ಪಕ್ಕದಲ್ಲಿರೋ IAS ಅಧಿಕಾರಿ ಆಗಿ ಬಂದರೂ ನಿಮ್ಮ ಅಮ್ಮನಿಗೆ ಸ್ಯಾರಿ ತಂದು ಕೊಡಲ್ಲ, ನಿಮ್ಮ ಅಪ್ಪನಿಗೆ ಬಟ್ಟೆ ಹೊಲಿಸಲ್ಲ, ನಿಮ್ಮ ಅಮ್ಮನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ. ಯಾರು ಕರ್ಕೊಂಡು ಹೋಗ್ಬೇಕು? ನೀವೇ ಕರ್ಕೊಂಡು ಹೋಗ್ಬೇಕು. ಸೊ ರೆಸ್ಪೆಕ್ಟ್ ಎಲ್ರಿಗೂ ಮಾಡೋಣ, ಬಟ್ ಚಾಂಪಿಯನ್ ನಿಮಗೆ ಯಾರಾಗಿರ್ಬೇಕು ಅಂದರೆ ಯಾರಾಗಿರ್ಬೇಕು? ನೀವೇ ಆಗಿರಬೇಕು, ನಾನೇ ಆಗಿರಬೇಕು. ನೀವು ಯಾರಿಗೋ ಕಂಪೇರ್ ಮಾಡ್ಕೊಂಡು ನೀವು ನಾನು ಸಿಲ್ಲಿ, ನಾನು ವ್ಯೂಸ್ಲೆಸ್ ಅಂದ್ಕೊಳ್ಳೋಂಗಿಲ್ಲ. ಅದಕ್ಕೊಂದು ಸ್ಟೋರಿ ತೊಗೊಂಬಂದಿದ್ದೀನಿ. ಅದಕ್ಕೂ ಮೊದಲು ಹೇಳ್ಬಿಡ್ತೀನಿ, ಸಾಧನ ಇಸ್ ಎ ಬಿಗ್, ದೊಡ್ಡ ಪ್ಲ್ಯಾಟ್ಫಾರ್ಮಾಗಿ ಬೆಳೆದಿದೆ. ಪಾಠ ಮಾಡೋರ್ನು ಇಷ್ಟು ಆರಾಧಿಸ್ತಾರೆ ಕರ್ನಾಟಕದಲ್ಲಿ ಅಂತ ನನಗೂ ಗೊತ್ತಿರಲಿಲ್ಲ 6 ವರ್ಷದ ಹಿಂದೆ. ಒಂದು ಸಣ್ಣ ಯೂಟ್ಯೂಬು, ಒಂದು ಮೊಬೈಲ್ ಕ್ಯಾಮ್ರಾ ಇಟ್ಕೊಂಡು ಪಾಠ ಸ್ಟಾರ್ಟ್ ಮಾಡಿದ್ದು. 1,000 ಜನ ಸಬ್ಸ್ಕ್ರೈಬರ್ ಆಗೋಕ್ಕೆ 1 ತಿಂಗಳು ತೊಗೊಂಡಿದ್ವಿ. ಇವತ್ತು ದಿನಕ್ಕೆ 1,000 ಜನ ಆಗ್ತಾರೆ, 15.5 ಲಕ್ಷ ಇದೆ. ಮೋಟಿವೇಶನ್ ಮಾಡೋಕ್ಕೋಸ್ಕರನೇ ರಾಹುಲ್ ಸರ್ ಹೇಳ್ತಾಯಿದ್ರು, ನೀವು ಈಗೆಲ್ಲ ತಿಳ್ಕೊಂಡು ಹೋಗ್ತೀರಾ, 2, 3, 4 ದಿನ ಆದಮೇಲೆ ಡೌನ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಎವ್ರಿ ಡೇ ಮೋಟಿವೇಶನ್ಗಾಗಿ ಒಂದು ಮೋಟಿವೇಶನ್ ಚಾನಲ್ ಇದೆ. ಸ್ಕೂಲ್ ಮಕ್ಕಳು ಅಲ್ಲಿಂದನೇ ಒಳ್ಳೆ ಆ್ಯಟಿಟ್ಯೂಡ್ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಸ್ಕೂಲ್ ಚಾನಲ್ ಇದೆ. ಎಲ್ಲ ಕಡೆನೂ ಬಿಂದಾಸ್. ಜೊತೆಗೆ ಗೌರ್ಮೆಂಟ್ನವ್ರು ನನಗೆ ಕರೆದು ವಿಜಯೀ ಭವ, ವಿಜಯ ಪಥ ಈ 2 ಚಾನಲ್ ನಡೆಸ್ರಿ ಅಂತ ಹೇಳ್ತಾರೆ. ಅದರನ್ನು ಮಾಡ್ತಾಯಿದ್ದೀನಿ. ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡ್ತೀವಿ. 1 ತಿಂಗಳಿಗೆ 1 ಕೋಟಿ ಹುಡುಗರು ನಮ್ಮ ಜೊತೆ ಬಂದು ಹೋಗ್ತಾರೆ ಎವ್ರಿ ಮಂತ್. ದಿಸ್ ಈಸ್ ಅವರ್ ಪವರ್. ಜೊತೆಗೆ ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು, ಅದೇನೋ ಕಾಮಿಡಿ ಗಿಮಿಡಿ ಮಾಡಿಕೊಂಡು ನಮಗೆ ಯೂಟ್ಯೂಬಲ್ಲಿ ಸಿಲ್ವರ್ ಪ್ಲೇ ಬಟನ್ ಬಂದಿದೆ ನೋಡಿ, ಇದು ಹಾಗೆ ತೋರಿಸ್ತಾ ಇರ್ತಾರೆ. ವಾವ್ ಅನ್ಸುತ್ತೆ ನಿಮಗೆ. ನಾವು ಕಾಮಿಡಿ ಮಾಡಿಲ್ಲ, ಏನು ಮಾಡಿಲ್ಲ, ಬರೀ ಪಾಠ ಮಾಡಿ ನಮಗೂ ಬಟನ್ ಇದೆ. ಬಟನ್ ಎಷ್ಟಿದೆ ಅಂದರೆ ನಿಮಗೆ ಶಾಕ್ ಆಗುತ್ತೆ. ಲುಕ್ ಹಿಯರ್, ಎಷ್ಟಿದೆ? 5 ಬಟನ್, ನಾಟ್ 1. 1 ಗೋಲ್ಡು, 4 ಸಿಲ್ವರು. ಯಾವ ಚಾನಲ್ ಸ್ಟಾರ್ಟ್ ಮಾಡ್ತೀವೋ ಅದೆಲ್ಲದಕ್ಕೂ ಯೂಟ್ಯೂಬ್ನವ್ರು ಬಟನ್ ಕೊಡ್ತಾರೆ. ಅಮೇರಿಕದಿಂದ ಬರುತ್ತೆ ದಟ್ ಬಟನ್ಸ್. ಅಷ್ಟೆಲ್ಲ ಅಚೀವ್ಮೆಂಟ್ ಇದೆ. ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ವ್ಯಕ್ತಿ ಮಾತು ಕೇಳ್ಬೇಕಾದ್ರೆ ರೀಸನ್ ಬೇಕಲ್ಲ, ಯಾಕೆ ಮಾತಾಡ್ತಾರೆ, ನಾನು ಯಾಕೆ ಕೇಳಬೇಕು ಅಂತ. ಸುಮ್ಮನೆ ನಾನು ಇಲ್ಲಿ ಬಂದಿದ್ದೀನಿ, ನಂಗೆ ಚಪ್ಪಾಳೆ ಬೀಳ್ತಾ ಇದೆ ಅನ್ನೋಕ್ಕೆ ನನ್ನ ಹೈಟು, ಬೆಳಿಗ್ಗೆ ಒಂದು ಡ್ರೆಸ್ಸು ಮಧ್ಯಾಹ್ನ ಒಂದು ಡ್ರೆಸ್ ಹಾಕ್ಕೊಳ್ಳೋದು ರೀಸನ್ ಅಲ್ಲ. ಕೆಲವ್ರಿಗೆ ಅನಿಸಿರ್ಬೋದೇ, ಬೆಳಿಗ್ಗೆ ಹಂಗಿದ್ರು ಚೇಂಜ್ ಆಗಿ ಬಂದರು, ತುಂಬ ಫ್ಯಾಷನ್ನು ಅನಿಸಿರೋದು ಕೆಲವರಿಗೆ. ದೇವ್ರಾಣೆ ಫ್ಯಾಷನ್ ಅಲ್ಲ ಇದು. ನನಗಂತೂ ಅದು ಶರ್ಟ್ ಚೇಂಜ್ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಬಿಕಾಸ್ ನಮ್ಮ ತಲೆಯಲ್ಲಿ ಇರುತ್ತೆ, ನೀವೇನೇ ತಣ್ಣಗಿದ್ದೀವಿ ಅಂದರೂ ರಾಯಚೂರು ಅತಿ ಉಷ್ಣ ದಾಖಲಾಗುವ ಜಿಲ್ಲೆ, ಓದಿರ್ತೀವಿ ಜಾಗ್ರಫಿ. ಹೀಟ್ ಇದ್ದ ಕಡೆ ಬ್ಲ್ಯಾಕ್ ಬಟ್ಟೆ ಧರಿಸಬಾರದು. ಸೈನ್ಸಲ್ಲಿ ಪಾಠ ಮಾಡ್ತೀವಿ, ಯಾವ್ದು ಧರಿಸ್ಬೇಕು? ವೈಟ್. ನೀಟಾಗಿ ವೈಟ್ ಹಾಕ್ಕೊಂಡು ಬಂದು ತಣ್ಣಗೆ ಕುತ್ಕೊಂಡಿದ್ದೆ ನಾನು. ಬಟ್ ಈ ಕ್ಯಾಮ್ರಾಮನ್ಗಳು ಇದಾರಲ್ಲ 3-4 ಜನ, ಸರ್ ನೀವು ಆ ಶರ್ಟ್ ಹಾಕ್ಕೊಂಡು ನಿಂತ್ಕೊಂಡ್ರೆ ನಮಗೆ ವಿಡಿಯೋ ಸರಿ ಬರಲ್ಲ, ಅದ್ರಲ್ಲಿ ಪಾಠ ಮಾಡಿದ್ರೆ ನಮಗೆ DC ಅವ್ರಿಗೆ ಲೈವ್ ತೋರ್ಸೋಕ್ಕೆ ಸರಿ ಆಗಲ್ಲ, ಪ್ಲೀಸ್ ಡಾರ್ಕ್ ಹಾಕ್ಕೊಂಬರ್ರಿ ಅಂತ. ಅವ್ರು 3 ಜನಕ್ಕೋಸ್ಕರ ಇದು ಹಾಕ್ಕೊಂಬಂದಿದ್ದೀನಿ ಅಷ್ಟೇ, ನಾಟ್ ಫಾರ್ ಮೈ ಸ್ವಲ್ಪ. ಓಕೆ, ಅವ್ರದವ್ರ ಕಷ್ಟ ಅವ್ರಿಗಿರುತ್ತೆ. ಮತ್ತು ಲೈಫು ಹಂಗೆ, ನಮ್ಮ ಜೀವ, ನಮ್ಮ ದೇಹ ನಮಗಲ್ಲ. ಪರೋಪಕಾರಾರ್ಥಂ ಇದಂ ಶರೀರಂ. ಇವಾಗ ಪರೋಪಕಾರ ಯಾರಿಗೆ ಅಂದರೆ ಅವ್ರು 3 ಜನಕ್ಕೆ. ಅವ್ರಿಗೆ ವಿಡಿಯೋ ಚೆನ್ನಾಗಿ ಬರಬೇಕು, ನಾನು ಚೇಂಜ್ ಆಗಲೇಬೇಕು. ಲುಕ್ ಹಿಯರ್, ದಿಸ್ ಸ್ಟೇಡಿಯಂ. ಇಲ್ಲೂ ಸರಿಯಾಗಿ ಜನ ಸೇರಿದ್ದೀರಾ ಬೆಳಗ್ಗೆನೂ ಈಗಲೂ. ಈ ಸ್ಟೇಡಿಯಂ ನೋಡ್ತಾ ಇದ್ದೀರಾ, ಏನು ರೀಕಾಲ್ ಆಗ್ತಾಯಿದೆ ನಿಮಗೆ? ಏನು ರಿಮೈಂಡ್ ಆಗ್ತಾಯಿದೆ? ಯಾವುದಾದ್ರೂ ಒಂದು ಇವೆಂಟ್, ವರ್ಲ್ಡ್ ಕಪ್ ಎಲ್ಲಿ ನಡೆದಿದ್ದು? ಫೈನಲ್, ವರ್ಲ್ಡ್ ಕಪ್ ಫೈನಲ್ ಯಾವೂರು? ಅಹಮದಾಬಾದ್. ನರೇಂದ್ರ ಮೋದಿ ಸ್ಟೇಡಿಯಂ, ಅಹಮದಾಬಾದ್. 1,30,30,000 ಜನ ಇಂಡಿಯನ್ಸ್ ಕೂತಿದಾರಲ್ಲ, ಅದಕ್ಕೆ ಅದು ಫುಲ್ ನೀಲಿ ಪ್ರವಾಹ, ಬ್ಲೂ ಓಷನ್ ಇದೆ ಇದು. 1,2,000 ಜನ ಆಸ್ಟ್ರೇಲಿಯನ್ ಟೀಮ್ನವರು ಬಂದಿದ್ದರು. ನೋಡ್ರಿ, 2 ಟೀಮ್ ಫೈನಲಿಗೆ ಬಂದಿದೆ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಇಡೀ ಒಂದು 30-40 ದಿನದ ಮ್ಯಾಚ್ ನೋಡಿರ್ತೀರ ನೀವು. ಯಾರು ನಿಜವಾಗ್ಲೂ ಫಿಟ್ ಆ್ಯಂಡ್ ಫೈನ್ ಟೀಮ್ ಆಗಿತ್ತು? ಇಂಡಿಯಾ ಸ್ಟ್ರಾಂಗ್. ಯಾರು ಗೆಲ್ಲಬೇಕಿತ್ತು? ಇಂಡಿಯಾನೇ ಗೆಲ್ಲಬೇಕಿತ್ತು. ನಿಮಗೆ ಗೊತ್ತು ವಿಚ್ ಈಸ್ ದ ಸ್ಟ್ರಾಂಗ್ ಟೀಮ್ ಅಂತ ಅಂದರೆ ದಸ್ ಈಸ್ ಇಂಡಿಯಾ. ಇಂಡಿಯಾ ಇಸ್ ಅ ಸ್ಟ್ರಾಂಗ್ ಟೀಮ್, ಬಟ್ ಹೂ ಬಿಕಮ್ ದ ಚಾಂಪಿಯನ್? ನೀವೇ 2 ಉತ್ತರ ಕೊಡ್ತಾ ಇದ್ದೀರಾ. ಸ್ಟ್ರಾಂಗ್ ಯಾರು ಅಂದರೆ ಇಂಡಿಯಾ ಅಂತ ಇದ್ದೀರಾ, ಗೆದ್ದೋರು ಯಾರು ಅಂದರೆ ಆಸ್ಟ್ರೇಲಿಯಾ.
ಸೇಮ್ ಸ್ಟೋರಿ ಏನು ಅಂತ ಅಂದರೆ, ನನಗೂ ಗೊತ್ತು, ನಾನು ಪೊಲೀಸ್ ಆದಾಗ, ನಾನು ಟೀಚರ್ ಆದಾಗ, ನಾನು KES HM ಎಕ್ಸಾಮ್ ಪಾಸ್ ಮಾಡಿಕೊಂಡು ಪೋಸ್ಟ್ ಆದಾಗ, PU ಲೆಕ್ಚರರ್ ಆದಾಗ, FDA ಪಾಸ್ ಮಾಡಿದಾಗ, SDA ಪಾಸ್ ಮಾಡಿದಾಗ, RSI ಪಾಸ್ ಮಾಡಿದಾಗ, ಇತ್ತೀಚೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಪಾಸ್ ಮಾಡಿದಾಗ ಸುಮಾರು ಒಂದು 10-15 ಎಕ್ಸಾಮ್ ಪಾಸ್ ಮಾಡಿದ್ದೀನಿ. ಆ ಎಲ್ಲ ಟೈಮಲ್ಲೂ ನನಗಾದ ಫೀಲಿಂಗ್ ಇದೆ, ನನಗಿಂತ ಫಿಟ್, ನನಗಿಂತ ಬ್ರಿಲಿಯಂಟ್, ನನಗಿಂತ ಸ್ಟ್ರಾಂಗ್ ಅವನು ಹೊರಗೆ ಉಳ್ಕೊಂಡಿದ್ದಾನೆ, ಅವನಿಗಿಂತ ವೀಕ್, ಅವನಿಗಿಂತ ದಡ್ಡ, ಅವನಷ್ಟು ಓದಿಲ್ಲದೆ ಇರೋನು ಒಳಗೆ ಬಂದಿದ್ದೀನಿ. ನಿಮ್ಮ ತಲೆಯಲ್ಲಿ ಒಂದು ಫೀಲ್ ಇರಲಿ, ಸಿಕ್ಕಾಪಟ್ಟೆ ಓದ್ಬಿಟ್ರೆ, ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿಬಿಟ್ರೆ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದ ಕೂಡಲೇ ಚಾಂಪಿಯನ್ ಆಗಲ್ಲ. ಇಲ್ಲೇ ನೋಡ್ತಾ ಇದ್ದೀರಾ, ಹೂ ಈಸ್ ದ ಬೆಸ್ಟ್ ಟೀಮ್ ಅಂದರೆ ಯಾರು ಹೇಳ್ತಾ ಇದ್ದೀರಾ? ಇಂಡಿಯಾ. ಹೂ ಈಸ್ ದ ಚಾಂಪಿಯನ್ ಅಂತ ಅಂದರೆ ಆಸ್ಟ್ರೇಲಿಯಾ. ನನಗೆ ಗೊತ್ತದು. ನಾನು ಪ್ರೊಫೆಸರ್ ಆದಾಗ 1,000 ಜನ PhD ಮಾಡಿದಂಥವ್ರು ಹೊರಗೆ ಉಳ್ಕೊಂಡಿದ್ದಾರೆ. ನಾನು PhD ಇಲ್ಲ, ಐ ಆಮ್ ನಾಟ್ ಡಾಕ್ಟರ್ ಮಂಜುನಾಥ್. ನಾನು ಅವ್ರನ್ನ ಬೀಟ್ ಮಾಡ್ಕೊಂಡು ಒಳಗೆ ಬಂದಿದ್ದೀನಿ. ನಂಗೆ ಗೊತ್ತು ನಾನು ಬೆಸ್ಟ್ ಅಲ್ಲ, ಬಟ್ ಆ ಚಾಂಪಿಯನ್ ಆಗೋದಕ್ಕೆ ಬೆಸ್ಟ್ ಅಷ್ಟೇ ಸಾಕಾಗಲ್ಲ. ಏನು ಬೇಕು ಅಂದರೆ ದೆರ್ ಈಸ್ ಎ ಮೈಂಡ್ ಸೆಟ್. ಈ ಫೋಟೋ ನೋಡಿದ್ರೆ ಏನಾರು ನೆನಪಾಗತ್ತಾ? ಇದು ಫಸ್ಟ್ ವರ್ಲ್ಡ್ ಕಪ್ನ ಕತೆ. ಇಂಡಿಯನ್ ಟೀಮ್, ವೆಸ್ಟ್ ಇಂಡೀಸ್ ಟೀಮ್ ಇದೆ. ಆ ಕ್ರಿಕೆಟ್ ಮ್ಯಾಚ್ 83ನಲ್ಲಿ ನಡೆದಿತ್ತು. ಅಲ್ಲಿ ಯಾರು ಬೆಸ್ಟ್ ಟೀಮ್ ಅಂದರೆ ನಿಮಗೆ ಗೊತ್ತಿಲ್ಲದೆ ಇದ್ರೆ ನಾನೇ ಹೇಳ್ಬಿಡ್ತೀನಿ, ವೆಸ್ಟ್ ಇಂಡೀಸ್ ಇಸ್ ದ ಬೆಸ್ಟ್ ಟೀಮ್. ಅವ್ರನ್ನ ಬೀಟ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಅಂತ ಇಡೀ ಜಗತ್ತು ನಂಬ್ಕೊಂಡಿತ್ತು. ಬಟ್ ಯಾರು ಚಾಂಪಿಯನ್ ಆದರು ಅಂದರೆ ಇಂಡಿಯಾ ಬಿಕಮ್ ಚಾಂಪಿಯನ್. ನೀವು ಬೆಸ್ಟ್ ಇದ್ಕೊಳ್ಳೆ ಚಾಂಪಿಯನ್ ಆಗಲ್ಲ ಅನ್ನೋಕ್ಕೆ 2 ಸಾಕ್ಷಿ ಕೊಡ್ತೀನಿ, ಇನ್ನು 1000 ಸಾಕ್ಷಿ ಕೊಡ್ತೀನಿ ಬೇಕಾರೆ. ಇದು ನಿಮ್ಮ ತಲೆಯಲ್ಲಿರಲಿ. ಚಾಂಪಿಯನ್ ಆಗೋದಕ್ಕೆ ಒಂದು ಮೈಂಡ್ ಸೆಟ್ ಬೇಕಾಗತ್ತೆ, ಮೈಂಡ್ ಸೆಟ್. ಈಗ ಏನು ರಾಹುಲ್ ಸರು, ನಿಖಿಲ್ ಮೇಡಮು ಆ್ಯಂಡ್ ಸಾಹಿತ್ಯ ಮೇಡಮ್ ಎಲ್ಲ ಮೇಡಮ್ ನೋಡಿದ್ರಿ, ನಿಖಿಲ್ ಸರ್, ಸಾಹಿತ್ಯ ಮೇಡಮ್, ನಾನು ಎಲ್ಲ ನೋಡಿದಾಗ ಅಲ್ಲಿ ಆ ಚಾಂಪಿಯನ್ ಆಗೋ ಯಾವ ಕ್ವಾಲಿಟಿ ವಿಶೇಷವಾಗಿಲ್ಲ, ಬಟ್ ಒಂದು ಮೈಂಡ್ ಸೆಟ್ ಇದೆ. ಅದು ಯಾವುದು ಹುಡ್ಕೊಂಡು ಹೋಗೋಣ. ಲೆಸನ್ ನಂಬರ್ 2, ಪಾಠ 2, ವರ್ಲ್ಡ್ ಕಪ್ಪಿಂದನೇ ಕಲಿಯೋದು. ಮತ್ತೆ ಕ್ರೌಡ್ ನೋಡ್ರಿ, 1,30,000 ಜನ ಒಂದು ಕಡೆ, 1,000 ಜನ ಇನ್ನೊಂದು ಕಡೆ. ಸಪೋರ್ಟ್ ಯಾರಿಗೆ ಜಾಸ್ತಿ ಇದೆ? ಇಂಡಿಯಾ. ಓಕೆ, ಟಿ ವಿಯಲ್ಲಿ ನ್ಯೂಸ್ ಬರುತ್ತೆ, 51 ಕೋಟಿ ಜನ ಟಿ ವಿಯಲ್ಲಿ ನೋಡಿದಾರಂತೆ. ಹಾಟ್ ಸ್ಟಾರು ಅದು ಇದು ಜಿಯೋದಲ್ಲಿ ನೋಡಿದವರು ಒಂದು 30 ಕೋಟಿ ಜನ. 80 ಕೋಟಿ ಜನ, 800 ಕೋಟಿ ಜಗತ್ತಿನಲ್ಲಿದ್ದಾರೆ, 80 ಕೋಟಿ ಜನ ಮ್ಯಾಚ್ ನೋಡ್ತಾ ಇದ್ದಾರೆ. 80 ಕೋಟಿ ಜನರಲ್ಲಿ 78 ಕೋಟಿ ಜನ, 75 ಕೋಟಿ ಇರ್ಬೋದು, ಯಾರು ಗೆಲ್ಲಬೇಕು ಅಂತ ಆಸೆ ಪಡ್ತಾ ಇದ್ರು ಅಂದರೆ ಇಂಡಿಯಾ ಗೆಲ್ಲಬೇಕು ಅಂತ. ಬಿಕಾಸ್ ಇಂಡಿಯಾ ಸ್ಟ್ರಾಂಗ್ ಇದೆ, ಗೆಲ್ಲಬೇಕು ಅಂತ. ಆದರೆ ಗೆದ್ದವ್ರು ಯಾರು? ಆಸ್ಟ್ರೇಲಿಯಾ. ಇಲ್ಲಿ ಏನು ಪಾಠ ಕಲಿಬೇಕು ಅಂದರೆ, 50 crore ಪೀಪಲ್ ಪ್ರೇಯರ್ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು, ಗೆಲ್ಲಿಲ್ಲ. 11 ಜನರ ಮೈಂಡ್ ಸೆಟ್ ಹೊಡೆತ ಕೊಡುತ್ತೆ. ಆ 11 ಜನ ವೀಕ್ ಆದರು. 50 ಕೋಟಿ ಜನ ಪ್ರೇಯರ್ ಮಾಡ್ತಾ ಇದ್ದಾರೆ. ನಿಮಗೂ ಅಷ್ಟೇ, ಈ ಲೆಸನ್ನಿಂದ ಕಲಿಬೇಕಾಗಿರೋದಿಷ್ಟೇ. ಇಡೀ ಜಗತ್ತು, ದ ಹೋಲ್ ವರ್ಲ್ಡ್ ಏನು ಹೆಸರು ಮೇಡಮ್? ಹೆಸರು ಚಂದ್ರಿಕಾ. ಇಲ್ಲಿ ಕೂತಿರೋರು ಎಲ್ಲರೂ ಫಸ್ಟ್ ಡೆಸ್ಕ್, ಫಸ್ಟ್ ರೋನಲ್ಲಿ, ಫಸ್ಟ್ ಸೀಟಲ್ಲಿ ಕೂತಿದ್ದಾರೆ. ಚಂದ್ರಿಕಾ ಮುಂದಿನ ವರ್ಷ ಅವ್ರು KS ಅಧಿಕಾರಿ ಆಗೇ ಆಗ್ತಾರೆ ಅಂತ ನೀವಿಷ್ಟು ಜನ ಅಂದ್ಕೊಂಡು, ಇಡೀ ರಾಯಚೂರಿನವ್ರು ಅಂದ್ಕೊಂಡು, ಇಡೀ ಕರ್ನಾಟಕದವ್ರು ಅಂದ್ಕೊಂಡು, ಇವ್ರು ಬೇಕಾದ್ರೆ ಫೋಟೋ ಝೂಮ್ ಮಾಡಿ ಕರ್ನಾಟಕಕ್ಕೆ ತೋರಿಸ್ಬಿಡ್ತೀವಿ ಯೂಟ್ಯೂಬಲ್ಲಿ ಹಾಕಿ ನಾವು ಅಂದುಕೊಂಡರೂ, ಆ ಚಂದ್ರಿಕಾ ತನ್ನನ್ನು ತಾನು ಬಿಲೀವ್ ಮಾಡಲಿಲ್ಲ ಅಂದರೆ, ನಾನು KS ಮಾಡ್ತೀನ ಅಂದ್ಕೊಂಡ್ಬಿಟ್ರೆ ಆಗ್ತಾರಾ? ಆಗಲ್ವಾ? ಆಗಲ್ಲ. ಇಡೀ ಜಗತ್ತು ನಿಮ್ಮನ್ನು ನಂಬ್ಕೊಂಡಾಗ ನೀವು ನಿಮ್ಮನ್ನು ನಂಬ್ಕೊಂಡಿಲ್ಲ ಅಂದರೆ ಫಿಲಮ್ ಫ್ಲಾಪ್. ಆಪೋಸಿಟ್, ಇಡೀ ವರ್ಲ್ಡ್ ನಿಮ್ಮನ್ನು ನಂಬ್ಕೊಂಡೇ ಇದ್ದಾಗ ನೀವು ನಿಮ್ಮನ್ನು ನಂಬ್ಕೊಂಡ್ರಿ ಅಂತ ಅಂದರೆ ಫಿಲಮ್ ಸಕ್ಸಸ್. ಇಡೀ ಜಗತ್ತು ಸಪೋರ್ಟ್ ಮಾಡ್ಬೇಕಾದ್ರೆ ಮೈಕ್ ಹಿಡಿತಾರೆ ಆಸ್ಟ್ರೇಲಿಯಾ ಟೀಮ್ ಕ್ಯಾಪ್ಟನ್ಗೆ, ಏನು ನಿಮ್ಮ ಒಪಿನಿಯನ್ ಅಂತ. ನಾನು ಮ್ಯಾಚ್ ಗೆಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ, 1,30,000 ಜನ ಇಂಡಿಯಾ ಇಂಡಿಯಾ ಅಂತ ಕೂಗ್ತಿರ್ತಾರೆ, ಗೆಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಅಷ್ಟು ಜನನು ಸೈಲೆಂಟಾಗಿ ಕೂರಿಸ್ತೀನಿ ಅಂತ ಹೇಳ್ತಾರೆ ಅವ್ರು ಹಿಂದಿನ ದಿನ. ವಾಟ್ ಹ್ಯಾಪನ್ ಮ್ಯಾಚ್ ಡೇ? ಸೈಲೆಂಟಾಗಿ. ಅಲ್ಲಷ್ಟೇ ಅಲ್ಲ, ಇಡೀ ಇಂಡಿಯಾನೇ ಸೈಲೆಂಟು. ಏನು ದಿನ ಕಾಲೇಜಿಗೆ ಬಂದರೂ ಮ್ಯಾಚ್ ಸುದ್ದಿನೇ, ಆಫೀಸಿಗೆ ಬಂದರೂ ಮ್ಯಾಚ್ ಸುದ್ದಿನೇ, ಬಸ್ಸಲ್ಲೂ ಮ್ಯಾಚು, ಎಲ್ಲಿ ನೋಡಿದ್ರು ಮ್ಯಾಚು. ನೆಕ್ಸ್ಟ್ ಡೇ ಫೈನಲ್, ನೆಕ್ಸ್ಟ್ ಡೇ ಯಾರ ಮೊಬೈಲಲ್ಲೂ ಕ್ರಿಕೆಟ್ ಇಲ್ಲ, ಫ್ರೆಂಡ್ಸ್ಗಳ ಜೊತೆ ಕ್ರಿಕೆಟ್ ಸುದ್ದಿ ಇಲ್ಲ,
ಅವತ್ತು ಒಂದೇ ದಿನ ಅಲ್ಲ, ಇಡೀ 1 ವೀಕ್ ಇಂಡಿಯಾ ಸೈಲೆಂಟ್ ಗಪ್ಚುಪ್. ಬಿಕಾಸ್ ಆ 11 ಜನ ನಂಬ್ಕೊಂಡಿದ್ರು ನಾವು ಗೆಲ್ತೀವಿ ಅಂತ. ದಟ್ ಈಸ್ ದ ಮೈಂಡ್ ಸೆಟ್. ಏನದು ಮೈಂಡ್ ಸೆಟ್ ನೋಡ್ತಾ ಬರೋದಾದರೆ, ನಂಬರ್ 3 ಪ್ರೆಷರ್ ಮ್ಯಾನೇಜ್ಮೆಂಟ್. ಇದು ನಮಗೂ ನಿಮಗೂ ಡೈರೆಕ್ಟ್ ಅಪ್ಲೈ ಆಗತ್ತೆ. ಆ 11 ಜನಕ್ಕೆ ಏನಾಗಿತ್ತು ನಮ್ಮ ರೋಹಿತ್ ಅಂಡ್ ಟೀಮ್ಗೆ ಅಂತ ಅಂದರೆ, ಅಲ್ಲಿದ್ದವರೆಲ್ಲ ಇಂಡಿಯಾ ಇಂಡಿಯಾ ಅಂತಿದ್ದಾರೆ, ಇಡೀ ಇಂಡಿಯಾದಲ್ಲಿ ಇಂಡಿಯಾ ಇಂಡಿಯಾ ಅಂತಿದ್ದಾರೆ. ಮೋದಿಯವರು ಫೋನ್ ಮಾಡಿಕೊಂಡು ನಾನು ಮ್ಯಾಚ್ ನೋಡೋಕ್ಕೆ ಬರ್ತೀನಿ ಅಂತಿದ್ದಾರೆ. ಎಲ್ಲ ಬಾಲಿವುಡ್ ಸ್ಟಾರ್ಗಳಿಗೆ ಬರ್ತೀವಿ ಅಂತಿದ್ದಾರೆ. ಇವರೆಲ್ಲ ಬಂದಾಗ ಏನು ಮಾಡ್ತೀವೋ ಅನ್ನೋ ಭಯ ಸ್ಟಾರ್ಟ್ ಆಯಿತು, ಪ್ರೆಷರ್ ಜಾಸ್ತಿ ಆಯಿತು. ಒನ್ಸ್ ಒಬ್ಬ ಮನುಷ್ಯನಿಗೆ ಪ್ರೆಷರ್ ಕ್ರಿಯೇಟ್ ಆಯಿತು ಅಂದರೆ ಯಾವ ಕಾರಣಕ್ಕೂ ಗೆಲ್ಲಲ್ಲ. ಇಲ್ಲಿರೋ ನೀವೆಲ್ಲರೂ ತುಂಬ ಒಳ್ಳೆ ಹುಡುಗ ಹುಡುಗಿಯರೇ. ನಿಮ್ಗೆ ಎಷ್ಟು ಆಸೆ ಇರುತ್ತೆ ಅಂದರೆ, ನಮ್ಮ ಅಮ್ಮನ ಹಂಗೆ ನೋಡ್ಕೋಬೇಕು, ನಮ್ಮ ಅಪ್ಪನ ಹಿಂಗೆ ನೋಡ್ಕೋಬೇಕು, ನಮ್ಮ ತಂಗಿನ ಮದುವೆ ಮಾಡಬೇಕು, ನಮ್ಮ ಅಕ್ಕನ ಹಂಗೆ ಮದುವೆ ಮಾಡಬೇಕು, ನಾವು ಹಿಂಗೆ ಮನೆ ಕಟ್ಟಬೇಕು, ಎಲ್ಲ ಓವರ್ ಆಸೆ ಇದೆ. ಆ ಆಸೆ ಈಡೇರಿಸ್ಕೊಳ್ಬೇಕಾದ್ರೆ ಏನು ಮಾಡ್ಬೇಕು? ನಾನು ಜಾಬ್ ತಗೋಬೇಕು. ಆದಷ್ಟು ಪ್ರೆಷರ್ ಒಂದು ಕಡೆ ಬಿದ್ದ ಕೂಡಲೇ ನಿಮಗೆ ಸಿಗಬೇಕಾದ ಜಾಬು ಸಿಗೋದಿಲ್ಲ. ದಿಸ್ ಈಸ್ ಅ ಪ್ರಾಬ್ಲಮ್. ಈಗ ಪ್ರಶ್ನೋತ್ತರ ಬಂದ್ಕೊಳ್ಳಿ ಶುರು ಮಾಡ್ತೀರಾ, ಸರ್ ನಂಗೆ ತುಂಬ ಪ್ರೆಷರ್ ಆಗುತ್ತೆ ಸರ್, ಓದೋಕ್ಕೆ ಕೂತ್ ಕೂಡಲೇ ನನ್ನ ಮನೆ ಕಷ್ಟ ಎಲ್ಲ ನೆನಪಾಗ್ತವೆ ಅಂತ. ಮೊಬೈಲ್ ಹಿಡ್ದಾಗ ನೆನಪಾಗಲ್ಲ ನಿಮಗೆ, ಓದೋಕ್ಕೆ ಕೂತ್ಕೊಳ್ಳೇ ನೆನಪಾಗ್ತಾವೆ. ವೈ ದಿಸ್ ಹ್ಯಾಪನ್? ದಿಸ್ ಈಸ್ ಅ ಪ್ರೆಷರ್. ಒಬ್ಬ ಮನುಷ್ಯನಿಗೆ ಪ್ರೆಷರ್ ಬಿತ್ತು ಅಂದರೆ ಯಾವ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ. ಇವರೆಲ್ಲ ಬೆಳಿಗ್ಗೆ ಹೇಳಿದ್ರು IAS IPSನವರು, ನಾವು ಹೊಡ್ತಾ ತಿಂದು ಗೆದ್ದೆ, 2ನೇ ಅಟೆಂಪ್ಟ್ ಗೆದ್ದೆ, 3ನೇ ಅಟೆಂಪ್ಟ್ ಗೆದ್ದೆ ಅಂತ. ಫಸ್ಟ್ ಟೈಮಲ್ಲಿ ಇದೇ ಆಗೋದು, ಪ್ರೆಷರ್ ಬೀಳುತ್ತೆ. ಪ್ರೆಷರ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಕಲ್ತ್ಕೊಂಡ್ಬಿಟ್ರೆ ಮುಗೀತು, ಆಟೋಮೆಟಿಕ್ಲಿ ಗೆಲ್ತೀರಾ. ಪ್ರೆಷರ್ ಗೆದ್ದಾಗಲೇ ನೀವು ಚಾಂಪಿಯನ್ ಆಗೋದು. ನಂಬರ್ 4 ಅದರ್ಸ್ ಡ್ರೀಮ್. ಇನ್ನೊಬ್ಬರ ಡ್ರೀಮ್ ಫುಲ್ಫಿಲ್ ಮಾಡೋಕ್ಕೋಸ್ಕರ ಅಂತ ನೀವು ಹೊರಡಬೇಡ್ರಿ, ಪ್ರೆಷರ್ ಜಾಸ್ತಿ ಆಗತ್ತೆ. ನಿಮ್ಮನ್ನಷ್ಟೇ ನೀವು ಫೋಕಸ್ ಮಾಡಿರಿ. ಲೆಸನ್ ನಂಬರ್ 4 ಸ್ಥಿತಪ್ರಜ್ಞ ಅಂತ ಕರಿತೀವಿ. ಸ್ಥಿತಪ್ರಜ್ಞೆ ಅಂದರೆ ಮೈಂಡನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು. ನಿಮ್ಮ ಕಂಟ್ರೋಲಲ್ಲಿ ಮೈಂಡ್ ಇರಬೇಕು, ಇನ್ನೊಬ್ಬರ ಕಂಟ್ರೋಲಿಗೆ ಬಿಡೋಂಗಿಲ್ಲ. ಇದನ್ನು ಸ್ಥಿತಪ್ರಜ್ಞ ಭಗವದ್ಗೀತೆಯಲ್ಲೆಲ್ಲ ಹೇಳ್ತಾರೆ, ಕೂಲ್ ಕಾಮ್, ಏನಕ್ಕೂ ಟೆನ್ಷನ್ ಮಾಡ್ಕೋಬೇಡ ಅಂತ. ಈಗ ನಾನು ಅಲ್ಲಿ ವಿಧಾನಸೌಧ ಅಧಿವೇಶನ ನಡೀತಿದೆ, ಅದ್ರ ಬಗ್ಗೆ ಅಪ್ಡೇಟ್ ಆಗಬೇಕು. ಬಿಕಾಸ್ ನಾನು ಡಿಪಾರ್ಟ್ಮೆಂಟ್ನ ಆಫೀಸರು. ಯೂಟ್ಯೂಬ್ ಚಾನಲ್ ಏನಾಗ್ತಿದೆ ನೋಡ್ಕೋಬೇಕು. ರಾಯಚೂರಿಗೆ ಬಂದು ನಿಮಗೆ ಮಾತಾಡಬೇಕು. ಪಕ್ಕದಲ್ಲಿ ನೋಡಿದ್ರೆ IAS IPS, ನಾನೊಬ್ಬ ಕಾಮನ್ ಪ್ರೊಫೆಸರು. ಎಷ್ಟು ಪ್ರೆಷರ್ ಇರಬೇಕು. ಮುಖದಲ್ಲಿ ಒಂಚೂರಾದ್ರೂ ಪ್ರೆಷರ್ ಕಾಣ್ತಾ ಇದೆಯಾ ನೋಡ್ರಿ? ನೋ. ಇದಕ್ಕೆ ನಾವು ಸ್ಥಿತಪ್ರಜ್ಞ ಅಂತ ಕರಿತೀವಿ. ನೀವು ಏನೂ ಇಲ್ಲ ಎಂತೂ ಇಲ್ಲ, ಡಿಗ್ರಿಯಲ್ಲಿ 4 ಸಬ್ಜೆಕ್ಟ್ ಐತಿ, ಪ್ಲಸ್ ಕನ್ನಡ ಇಂಗ್ಲೀಷ್ ಇರ್ತವೆ, ಅಷ್ಟಕ್ಕೆ ತಲೆ ಮೇಲೆ ಏನೋ ಬಿದ್ದೋರ್ತಾರೆ, ಹಿಂಗೆ ಕೂತ್ಬಿಟ್ಟಿರ್ತೀರ. ಈ ಏಜಲ್ಲೇ ಪ್ರೆಷರ್ ಅಂದರೆ ನೀವು ಅಂದ್ಕೊಂಡಿರೋದು ಆಂಟಿ ಅಂಕಲ್ಗಿರುತ್ತೆ, ವಯಸ್ಸಾದವ್ರಿಗಿರುತ್ತೆ ಅಲ್ಲ. ಆ್ಯಕ್ಚುಲಿ ನಿಮಗೆ ಸಿಕ್ಕಾಬಟ್ಟೆ ಪ್ರೆಷರ್ ಇದೆ. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕಲಿಬೇಕು ನೀವು. ಅಷ್ಟು ಕಲ್ತ್ಬಿಟ್ರೆ ಅಂದರೆ ನೀವೇ ಚಾಂಪಿಯನ್. ದಟ್ ಈಸ್ ದ ಮೈಂಡ್ ಸೆಟ್. ಹೆಂಗೆ ಮಾಡಬೇಕು ಅನ್ನೋದು ನೋಡ್ತಾ ಬರೋಣ. ಚಾಂಪಿಯನ್ ಆಗೋದಕ್ಕೆ ಒಂದು ಮಂತ್ರ ಹೇಳ್ಕೊಡ್ತೀನಿ. ಮಂತ್ರ ಅಂದರೆ ಓಂ ನಮಃ ಶಿವಾಯ ಅನ್ನೋದಲ್ಲ, ಇದು ನಿಮ್ಮ ತಲೆಯಲ್ಲಿ ಬರಬೇಕು, ಆವಾಗ ಬರ್ತಿರ್ಬೇಕು. ಐ ಆಮ್ ದ ಬೆಸ್ಟ್. ನೀವೇನು ಮಾಡ್ತೀರಿ ಕಾಲೇಜಲ್ಲಿ, ಕ್ಲಾಸಲ್ಲಿ, ಯೂನಿವರ್ಸಿಟಿಗಳಲ್ಲೆಲ್ಲ ಅಂತ ಅಂದರೆ, ನಿಮ್ಮ ಕ್ಲಾಸಲ್ಲಿ ಯಾರೋ ಫಸ್ಟ್ ಬರ್ತಾ ಇರ್ತಾರಲ್ಲ, ಸ್ಕೋರ್ ಟಾಪ್ ತೆಗಿತಾ ಇರ್ತಾರೆ, ಅವ್ರು ಬೆಸ್ಟು. ಅವ್ರು ನೆಕ್ಸ್ಟ್ ಯಾರು? ಸೆಕೆಂಡ್ ಬರೋರು ನೆಕ್ಸ್ಟ್ ಬೆಸ್ಟು. ನೆಕ್ಸ್ಟ್ ಯಾರು? ಥರ್ಡ್ ಬರೋರು ನೆಕ್ಸ್ಟ್ ಬೆಸ್ಟು. ನೀವ್ಯಾರು? ನಾನು ಬೆಸ್ಟ್ ಅಲ್ಲ. ದಿಸ್ ಈಸ್ ಅ ಪ್ರಾಬ್ಲಮ್. ನಿಮ್ಮ ಮಾರ್ಕ್ಸ್ ಕಡಿಮೆ ಇದ್ದ ಕೂಡಲೇ ನೀವು ಬೆಸ್ಟ್ ಅಲ್ಲ ಅಂದ್ಕೊಳ್ಳೋದು ತಪ್ಪು. ಮೊನ್ನೆ ಭಾನುವಾರ ಹೊಸಪೇಟೆಯಲ್ಲಿದ್ದೆ ನಾನು, ಈಗ 4 ದಿನದ ಹಿಂದೆ. ಅಲ್ಲಿ SP ಬಂದು ಮಾತಾಡ್ತಾರೆ, IPS ಅಧಿಕಾರಿ. SSLCನಲ್ಲಿ ಫೇಲ್ ಆಗಿ ಪಾಸಾದೆ ಅಂತಾರವ್ರು. ಫೇಲ್ ಆಗಿ ಪಾಸಾದೆ. PUCನಲ್ಲಿ ಗಾಬರಿ ಇತ್ತು ನನಗೆ, ಫುಲ್ ಗಾಬರಿ. ಪಾಸ್ ಆಗ್ತೀನೋ ಇಲ್ಲೋ ಭಯದಲ್ಲಿ ಓದ್ತಾ ಇದ್ದೆ, ಹೆಂಗೋ ಪಾಸಾದೆ. ಡಿಗ್ರಿ ನನಗೆ ಗೊತ್ತಿಲ್ಲ, ಡಿಗ್ರಿ ಮುಗಿದೋಯ್ತು. ಅಂಥ ಹುಡುಗ ಒಬ್ಬ IPS ಮಾಡ್ಕೊಂಡು ಬರ್ತಾರೆ ಅಂತ ಅಂದರೆ, ನಮ್ಮ ಹೊಸಪೇಟೆ SP ಈಗ ಪ್ರೆಸೆಂಟು, ನೀವು ಕಡಿಮೆ ಮಾರ್ಕ್ಸ್ ಇದೆ, ಕ್ಲಾಸಲ್ಲಿ ಒಂದು 4-5 ಮಾರ್ಕ್ಸ್ ಕಡಿಮೆ ಬಂದಿದ್ಕೊಂಡ್ಕೊಳ್ಳಿ, ನೀವು ಬೆಸ್ಟ್ ಅಲ್ಲ ಅನ್ಕೋಬಾರ್ದು. ನಿಮ್ಮ ಯೋಚನೆಯಲ್ಲಿ ನಿಮಗೆ ನೀವೇ ಬೆಸ್ಟ್. ಈಗ ನೀವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ, ಒಂದು ಮೊಬೈಲ್ ಇಟ್ಕೊಂಡು ಹಾಯ್ ಸ್ನೇಹಿತರೆ ಅಂತೀರಾ ಅಂತ ಅಂದರೆ, ಅನ್ಬೇಕಾದ್ರೆ ನೀವು ಯೂಟ್ಯೂಬ್ ಮಾಡ್ತೀರಾ ಅಂತ ಇಟ್ಕೊಂಡ್ರೆ ಹೇಳೋದು. ನಿಮ್ಮ ಕಣ್ಣು ಮುಂದೆ ಮಂಜುನಾಥ್ ಬರಬಾರ್ದು. ಅಯ್ಯೋ ಮಂಜುನಾಥ್ ಸರ್ 15 ಲಕ್ಷ, ಈಸ್ ಬೆಸ್ಟ್, ನಾನು ಬೆಸ್ಟ್ ಅಲ್ಲ ಅಂದ್ಕೊಂಡ್ಬಿಟ್ರೆ ಅಂದರೆ ನೀವು ಫ್ಲಾಪ್.
ನೀವು ಕೆಲಸ ಮಾಡೋ ಮುಂಚೆ ನೀವು ಮಾತ್ರ ನೆನಪಾಗಬೇಕು, ಐ ಆಮ್ ದ ಬೆಸ್ಟ್. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ವಿವೇಕ್ ಬಿಂದ್ರಾ, ಸಂದೀಪ್ ಮಹೇಶ್ವರಿ ಅವ್ರನ್ನೆಲ್ಲ ನೋಡ್ತಾ ಇದ್ವಿ, ಎಲ್ಲ ಕೋಟಿಗಟ್ಟಲೆ. ಅವ್ರ ಎದುರಿಗೆ ನಾವೆಲ್ಲ ಯಾವ ಲೆಕ್ಕನಪ್ಪ ಅಂತ. ಈಗ ನಾವು ಬಂದ್ಬಿಟ್ವಿ, ಮಿಲಿಯನ್ಸ್ ಟುಗೆದರ್ ಬಂದಾಯಿತು, ಬರೀ ಕನ್ನಡದಲ್ಲಿ. ಅದಕ್ಕೆ ಆ್ಯಟಿಟ್ಯೂಡ್ ಇರಬೇಕು ನಿಮ್ಮ ತಲೆಯಲ್ಲಿ, ನಾನು ಬೆಸ್ಟ್. ಅಲ್ಲಿ ನೋಡಿರಿ ಫಸ್ಟ್ ಲೈನ್, ಐ ಆಮ್ ದ ಬೆಸ್ಟ್. ಐ ವಿಲ್ ಗಿವ್ ಮೈ ಬೆಸ್ಟ್. ನನ್ನ ಕೆಪ್ಯಾಸಿಟಿಯ ಎಷ್ಟು ಬೆಸ್ಟನ್ನು ಕೊಡ್ತೀನಿ, ನಾನು ಎಷ್ಟು ಸಾಧ್ಯ ನನ್ನ ಬೆಸ್ಟ್ ಕೊಟ್ಟೆ ಕೊಡ್ತೀನಿ. ನಂಬರ್ 2, ವೆನ್ ಒನ್ ಡೇ ಮೈ ಬೆಸ್ಟ್ ವಿಲ್ ಬಿ ಬೆಟರ್ ದ್ಯಾನ್ ದ ರೆಸ್ಟ್. ನನ್ನ ಬೆಸ್ಟ್ ಇನ್ನೊಬ್ಬರಿಗಿಂತ ಬೆಸ್ಟ್ ಆಗಿರುತ್ತೋ ಅವತ್ತು ಯಾರು ಚಾಂಪಿಯನ್? ನೀವೇ ಚಾಂಪಿಯನ್. ಈಗ ನಮ್ಮ ಜೊತೆ ನಾನು SLC ಬರೆದಾಗ ರ್ಯಾಂಕ್ ಸ್ಟೂಡೆಂಟು ಎಲ್ಲಿದ್ದಾನೋ ಗೊತ್ತಿಲ್ಲ, ನಾನು PUC ಬರೆದಾಗ ರ್ಯಾಂಕ್ ಸ್ಟೂಡೆಂಟು ಎಲ್ಲಿದ್ದಾನೋ ಗೊತ್ತಿಲ್ಲ, ನಾನು ಡಿಗ್ರಿ ಬರೆದಾಗ ರ್ಯಾಂಕ್ ಸ್ಟೂಡೆಂಟು ಇವತ್ತು ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ದಾಳೆ ಹುಡುಗಿ. ರ್ಯಾಂಕು ಫಸ್ಟ್ ರ್ಯಾಂಕ್ ಇನ್ ಕುವೆಂಪು ಯೂನಿವರ್ಸಿಟಿ, ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದಾಳು. ನಾವು ರ್ಯಾಂಕು ಇಲ್ಲ, ಏನೂ ಇಲ್ಲ. ಬಿಕಾಸ್ ನನ್ನ ಬೆಸ್ಟು ಒಂದು ದಿನ ಬೇರೆಯವ್ರಿಗಿಂತ ಬೆಸ್ಟ್ ಆಯಿತು ಅಂದರೆ ಚಾಂಪಿಯನ್ ಆಗಿಬಿಡ್ತೀರಾ. ಆ್ಯಂಡ್ ದೆನ್ ದಟ್ ವಿಲ್ ಮೇಕ್ ಯು ಚಾಂಪಿಯನ್. ನಿಮಗೆ ಚಾಂಪಿಯನ್ ಮಾಡೋದು ಇಷ್ಟೇ. ನಾನು ಬೆಸ್ಟು, ನನ್ನ ಕೆಪ್ಯಾಸಿಟಿ ಅಷ್ಟನ್ನು ಮಾಡೇ ಮಾಡ್ತೀನಿ ನಾನು. ಯಾವತ್ತು ನನ್ನ ಬೆಸ್ಟ್ ಇನ್ನೊಬ್ಬರಿಗಿಂತ ಚೆನ್ನಾಗಾಗುತ್ತೋ ಆವತ್ತು ನಾನು ಚಾಂಪಿಯನ್. ನೀವು ಇದರಿಂದ ಕಲಿಬೇಕಾದಿಷ್ಟೇ, ಕಂಪ್ಯಾರಿಸನ್ ಮಾಡ್ಕೊಳ್ಳೋಂಗಿಲ್ಲ, ಅವ್ರ ಹಂಗೆ ಇವ್ರಿಂಗೆ ಅಂದ್ಕೊಳ್ಳೋಂಗಿಲ್ಲ, ನಿಮ್ಮ ಬಗ್ಗೆ ಮಾತ್ರ ನೀವು ಫೋಕಸ್ ಮಾಡ್ತಾ ಇರಬೇಕು. ಈಗ ನಾವು ಸ್ಟೇಜಿಗೆ ಬರ್ತಾ ಇದ್ದೀವಿ, IPS ಅಧಿಕಾರಿ ಮಾತಾಡ್ತಾರಂತೆ, IAS ಅಧಿಕಾರಿ ಮಾತಾಡ್ತಾರಂತೆ, ಹೊಸ IAS ಹುಡುಗಿಯೊಬ್ಬರು ಬಂದು ಸಾಹಿತ್ಯ ಅನ್ನೋರು ಮಾತಾಡ್ತಾರಂತೆ. ನಮ್ಮ ಕತೆ ಏನಪ್ಪ? ನೆವರ್ ಥಿಂಕ್ ಆಫ್ ದಟ್. ಐ ಆಮ್ ದ ಬೆಸ್ಟ್, ಐ ವಿಲ್ ಗಿವ್ ಮೈ ಬೆಸ್ಟ್. ವೆನ್ ಮೈ ಬೆಸ್ಟ್ ಈಸ್ ಬೆಟರ್ ದ್ಯಾನ್ 3 IAS IPSs, ಹೂ ಈಸ್ ದ ಚಾಂಪಿಯನ್? ಐ ಆಮ್ ದ ಚಾಂಪಿಯನ್. ಅಷ್ಟೇ. ಆ ಆ್ಯಟಿಟ್ಯೂಡ್ ನಿಮ್ಮಲ್ಲಿರಬೇಕು. ನೀವು ಯಾರು ಏನು ಬೇಕಾಗೇ ಇಲ್ಲ, ಅದು ಪುರಾಣ ಬೇಡ. ನೀವು ಚಾಂಪಿಯನ್ ಅನ್ನೋ ಆ್ಯಟಿಟ್ಯೂಡ್ ಅಂದರೆ ಇಟ್ಕೋಬೇಕು. ಆದರೂ ಇಷ್ಟೆಲ್ಲ ಹೇಳಿದರು, ಸರ್ ನಾವು ತುಂಬ ಡಿಸ್ಟರ್ಬ್ ಇದ್ದೀವಿ ಅಂತೀರಿ ನೀವು. ಈಗ ನಿಮ್ಮನ್ನು ನಿಮಾನ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಸುಮ್ಮನೆ ನನ್ನ ಭಾಷಣ ಯಾವುದು ಸುಮ್ಮನೆ ಕತೆ ಹೇಳೋದಲ್ಲ, ಸೈನ್ಸ್ ಇಟ್ಕೊಂಡೇ ಬರೋದು ನಾನು. ಈ ಮೇಡಮ್ ಅವ್ರನ್ನ, ಈ ಮೇಡಮ್ ನಮ್ಮ ಚಂದ್ರಿಕಾ ಅವ್ರನ್ನ, ಇವ್ರನ್ನ ಸರ್ನ 3 ಜನನು ನಿಮಾನ್ಸ್ ಕರ್ಕೊಂಡು ಹೋಗೋಣ. ನಿಮಾನ್ಸ್ಗೆ ಹೋದ್ರೆ ಹುಚ್ಚರಲ್ಲ, ಅದು ಜಸ್ಟ್ ಬ್ರೈನ್ ಹಾಸ್ಪಿಟಲ್, ಅದು ಮನಸ್ಸಿನ ಹಾಸ್ಪಿಟಲ್. ನಿಮಾನ್ಸ್ ಮೆಂಟಲ್ ಹೆಲ್ತ್ ಹಾಸ್ಪಿಟಲ್. ಕರ್ಕೊಂಡೋದ್ರೆ ಅಲ್ಲೊಂದು ಟೆಸ್ಟ್ ಮಾಡ್ತಾರೆ, ಬ್ರೈನ್ ವೇವ್ಸ್ ಹೆಂಗಿದೆ, ಎಷ್ಟು ಯೋಚನೆ ಮಾಡ್ತಾರೆ ಅಂತೇಳಿ. ನಾನು ಡಿಪಾರ್ಟ್ಮೆಂಟಲ್ಲಿದ್ದೀನಿ, ಗೌರ್ಮೆಂಟ್ ಅಫಿಷಿಯಲ್ಲು, ಅಲ್ಲಿ ಜವಾಬ್ದಾರಿಗಳು, ಜೊತೆಗೆ ನನ್ನದೇ ಯೂಟ್ಯೂಬ್ ಚಾನಲ್ಲು, ಅದ್ರ ಜೊತೆ 108 ಕಡೆ ತಿರುಗ್ತಾ ಇರ್ತೀನಿ. ಆದರೂ ನನ್ನ ಬ್ರೈನ್ ಇವ್ರ ಬ್ರೈನ್ ಟೆಸ್ಟ್ ಮಾಡಿದರೆ, ಯಾರ ಬ್ರೈನ್ ಹೆಚ್ಚಿಗೆ ಕೆಲಸ ಮಾಡ್ತಾ ಇತ್ತು ಅಂತ ಡಾಕ್ಟ್ರ್ ಕೇಳಿದರೆ, ಸರ್ ಏನು ಸರ್ ನೀವು ನಾನು ಭಾರಿ ಕೆಲಸ ಮಾಡ್ತೀನಿ ಅಂತ ಊರು ತುಂಬ ಬಿಲ್ಡಪ್ ಕೊಡ್ತೀರಾ, ನಿಮಗಿಂತ 5 ಟೈಮ್ಸ್ ಹೆಚ್ಚಿಗೆ ಇವ್ರ ಬ್ರೈನ್ ಕೆಲಸ ಮಾಡ್ತಾಯಿತ್ತು, ಇವ್ರ ಬ್ರೈನ್ ಕೆಲಸ ಮಾಡ್ತಾಯಿತ್ತು, ಇವ್ರ ಬ್ರೈನ್ ಕೆಲಸ ಮಾಡ್ತಿತ್ತು ಅಂತಾರೆ. ನಿಮ್ಮ ಯೂತಲ್ಲಿರೋ ಪವರ್ ನಿಮಗೆ ಗೊತ್ತಿಲ್ಲ, ದಟ್ ಈಸ್ ದ ಪ್ರಾಬ್ಲಮ್. ನನ್ನ ಬಾಡಿಗೆ ನಿಮ್ಮ ಬಾಡಿ ಕಂಪೇರ್ ಮಾಡಿದ್ರೆ ಯು ಆರ್ ಮೋಸ್ಟ್ ಪವರ್ಫುಲ್, ನಾಟ್ ಮೀ. ಐ ಆಮ್ 40+, 40 ವರ್ಷ ದಾಟೋದನ್ನು ನಾನು. ನನ್ನ ಬ್ರೈನ್ ನಿಮ್ಮ ಬ್ರೈನ್ ಕಂಪೇರ್ ಮಾಡಿದ್ರೆ ಯು ಆರ್ ಮೋಸ್ಟ್ ಪವರ್ಫುಲ್. ನಾವು ಒಂದು ಬುಕ್ ಓದೋಕ್ಕೆ ಕೂತ್ಕೊಂಡ್ರೆ ನೀವು ನನಗಿಂತ ಫಾಸ್ಟಾಗಿ, ನನಗಿಂತ ಟಕ 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 ಎಳ್ದು ಇಟ್ಕೋತೀರಾ. ಆ ಪವರ್ ಏನು ಅಂತಲೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಇವತ್ತು ಅದನ್ನು ಸಾಲ್ವ್ ಮಾಡ್ಕೊಂಡ್ಲೇಬೇಕು ನೀವು. ನಿಮ್ಮ ಪವರ್ ಅಷ್ಟಿದೆ, ಅಷ್ಟು ಬ್ರೈನ್ ಸ್ಟ್ರಾಂಗ್ ಇದೆ, ಯಾಕೆ ಯೂಸ್ ಆಗ್ತಾ ಇಲ್ಲ? ಇದರ ಅರ್ಥ ಇಷ್ಟೇ, ಆಂಜನೇಯ ಎಲ್ಲ ಮಂಗಗಳು ಬಂದು ಒಂದು ಕಡೆ ಬಂದು ಹಿಂಗೆ ನಿಂತ್ಕೊಂಡ್ವು. ರಾಮ ಅಳ್ತಾ ಇದ್ದಾನೆ, ನನ್ನ ಹೆಂಡ್ತಿನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಲ್ಲಿಗೆ? ಲಂಕಾಗೆ. ಸಮುದ್ರ ತೀರಕ್ಕೆ ಬಂದು ನಿಂತ್ಕೋತಾರೆ. ಹಿಂಗೆ ನೋಡಿದರೆ 100 ಯೋಜನ ದೂರ ಬರೀ ನೀರೇ 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 ಕಾಣ್ತಾ ಇದೆ. ಆ ಕಡೆ ಲಂಕಾ ಇರೋದು ಕೂಡ ಕಾಣ್ತಾ ಇಲ್ಲ. ಎಲ್ಲರೂ ಹಿಂಗೆ ನೋಡಿದ್ರು, ಯಾರು ಹೋಗುತ್ತಾರೆ? ಯಾರು ಹೋಗಲ್ಲ. ದೋಣಿ ಹೋಗುತ್ತದೆ ಸರ್ ಅಂತ ಅನ್ನಂಗಿಲ್ಲ ನೀವಲ್ಲಿ. ಅಲ್ಲಿ ಬಂಗಾಳಕೊಲ್ಲಿ ಅರಬ್ಬಿ ಸಮುದ್ರ ಸೇರುವ ಜಾಗ ಅದು, ಹಿಂದೂ ಮಹಾಸಾಗರ. ಸಿಕ್ಕಾಪಟ್ಟೆ ವೇವ್ಸು. ದೋಣಿ ಗೀಣಿ ಹೋದರೆ ಉಳ್ಕೊಂಡು ಬಿದ್ದೋಗ್ಬಿಡ್ತಾವೆ, ಅಷ್ಟು ವೇವ್ಸು. ಆಗಿನ ಕಾಲದಲ್ಲಿ ಅವರೆಲ್ಲ ಕುತ್ಕೊಂಡ್ರು, ಎಲ್ಲರೂ ಯೋಚನೆ ಮಾಡ್ತಾರೆ, ರಾಮ ಗೊಳಗೊಳಗಳ ಅಳ್ತಾ ಇದ್ದಾನೆ. ನಾವು ರಾಮನ ಸ್ಥಿತಪ್ರಜ್ಞ ಅಂದರೆ ರಾಮನ ಕಣ್ಣಲ್ಲೂ ನೀರು ಹರಿದ ಜಾಗ ಅದು. ಅಂಥ ಟೈಮಲ್ಲಿ ಒಬ್ಬ ಮನುಷ್ಯ ಬರ್ತಾನೆ. ಅಲ್ಲಿಗೆ ಹೋಗುವುದು ಹೇಗೆ ಅಂದಾಗ ಜಾಂಬವಂತ ಅಂದ್ರು, ಐ ಆಮ್ ಜಾಂಬವಂತ, ನಾನೇ ಜಾಂಬವಂತ. ಹಿಂಗೆ ಕೋತಿಗಳು ನೋಡಿದ್ರು, ಬಾಯಿಲ್ಲಿ ಅಂತ ಕರೆದ್ರು ಒಂದು ಕೋತಿಗೆ. ಆ ಕೋತಿ ಬಂತು, ನೀನು
ಹಾರಿದರೆ ಹಾರಬಲ್ಲೆ. ಎಲ್ಲಿಗೆ? ಇಲ್ಲಿಂದ ಅಲ್ಲಿಗೆ. ಆ ಕೋತಿ ಗಾಬರಿ ಹೊಡೆದೋಗ್ಬಿಡ್ತದೋ, ಒಬ್ಬೊಬ್ಬೊಬ್ಬೊಬ್ಬ ನನ್ನ ಕೈಲಾಗುತ್ತಾ ಅಂತ. ಈಗ ನಿಮಗೂ ಬೆಳಿಗ್ಗೆ ಅವರೆಲ್ಲ ಹೇಳಿದ್ರಲ್ಲ, ನೀವು IAS ಮಾಡಬಲ್ಲಿರಿ, ನೀವು IPS ಮಾಡಬಲ್ಲಿರಿ ಅಂದಾಗ ನೀವು ಆ ಕೋತಿನೂ ಏನೂ ಡಿಫ್ರೆನ್ಸ್ ಇಲ್ಲ. ನೀವು ಮಾಡಬಲ್ಲಿ ಅಂದ್ಕೊಳ್ಳ, ಒಬ್ಬೊಬ್ಬೊಬ್ಬೊಬ್ಬ ನಾನು ಮಾಡ್ತೀನ, ಸೇಮ್ ಫೀಲ್. ಆ ಕೋತಿಗಾದ ಫೀಲು ಈ ಜಾಂಬವಂತ ಹೇಗಾಗಿತ್ತೋ ನಿಮಗೂ ಅದೇ ಆಯಿತು. ಸಾಹಿತ್ಯ ಮೇಡಮ್, ನಿಖಿಲ್ ಸರು, ರಾಹುಲ್ ಸರ್ ಹೇಳಿದಾಗ ನಾನು ಹೇಳ್ಬೇಕಾದ್ರು ಅದೇ ಆಗ್ತಾ ಇರುತ್ತೆ. ಬಟ್ ಅವಾಗ ಜಾಂಬವಂತ ತಾನೆ, ಲೈ ನೀನು ಮಂಗದ ಗುಂಪಲ್ಲಿದೀಯಾ ಅಂದ್ಕೊಳ್ಳೆ, ಮಂಗ ಅಲ್ಲ ಕಣಲೇ, ನೀನು ಯಾರಂತ ಮಾಡಿದೀಯಾ? ನಿಮ್ಮ ಅಪ್ಪ ಗಾಳಿ, ವಾಯುಪುತ್ರ ನೀನು. ಗಾಳಿಯಿಂದ ಹೋಗುವಾಗ ವೀರ್ಯ ಬಿದ್ದು ಒಬ್ಬ ತಾಯಿಯ ಫುಡ್ಡಲ್ಲಿ ಸೇರಿಕೊಂಡು ಅವಳ ಹೊಟ್ಟೆಯಲ್ಲಿ ಹುಟ್ಟು ಬಂದಿದೀಯಾ. ನೀನು ಕಾಲಿಟ್ಟು ಹಿಂಗಂದ್ರೆ ನೆಲ ಎಲ್ಲ ಅದ್ರೋಗುತ್ತೆ, ಅಂತ ಪವರ್ ಇದೆ ನಿಂಗೆ ಗೊತ್ತಿಲ್ಲ. ಅಯ್ಯ ನಂಗೆ ಗೊತ್ತಾ, ನಾನು ಅವ್ನ ಪಕ್ಕಕ್ಕೆ ನೋಡ್ಕೊತಾನೆ, ಸೇಮ್ ಇದ್ದಾನೆ ಅವನು, ಪಕ್ಕದ ಕೋತಿಗೆ ಇದಕ್ಕೆ ಡಿಫ್ರೆನ್ಸ್ ಇಲ್ಲ. ಅವಾಗ ಹೇಳ್ತಾನೆ, ಹೋಗೋ ಮಹೇಂದ್ರಗಿರಿ ಹತ್ತು, ಮಹೇಂದ್ರಗಿರಿಯಿಂದ ಒಂದು ಕಾಲು ಹಿಂಗೆ ತುಳಿದು ಜಂಪ್ ಮಾಡು ಅಂತಾನೆ. ಆ ಗಿರಿಗೆ ಹತ್ಕೊಂಡು ಹೋಗುತ್ತದು ಕೋತಿ, ನಂಬಿಕೆ ಇಲ್ಲ ಇನ್ನೂ. ಕಾಲು ಹಿಂಗೆ ಪುಷ್ ಮಾಡುತ್ತೆ, ಪುಷ್ ಮಾಡಿದ ಕೂಡ ಇಡೀ ಬೆಟ್ಟನೇ ಅಲ್ಲಾಡೋಕೆ ಸ್ಟಾರ್ಟ್ ಆಗತ್ತೆ. ಅವಾಗ ಗೊತ್ತಾಗುತ್ತೆ ಐ ಆಮ್ ಪವರ್ಫುಲ್ ಅಂತ. ಮತ್ತೊಂದು ಸರಿ ಹಿಂಗೆ ಕಾಲು ಒದ್ದು ಹಿಂಗೆ ಜಂಪ್ ಮಾಡಿದರೆ ಇಂಡಿಯಾದಿಂದ ಹಾರಿದ ಕೋತಿ ಎಲ್ಲೋಗಿ ಲ್ಯಾಂಡ್ ಆಗಿತ್ತು ಅಂತ ಅಂದರೆ ಲಂಕಾದಲ್ಲಿ. ನಿಮ್ಮ ಒಳಗಡೆ ನಿಜವಾಗ್ಲೂ ಆ ಪವರ್ ಇದೆ, ನೀವು ಅದನ್ನು ನಂಬಬೇಕು. 10 ರೂಲ್ಸ್ ಹೇಳ್ತೀನಿ ಇವತ್ತು, ಫಾಲೋ ಮಾಡಬೇಕು. 1 ವರ್ಷ ತಪಸ್ಸು ಮಾಡಿರಿ, ಬಿಂದಾಸ್ ಲೈಫ್ ಇದೆ. ಸಾಧನದಲ್ಲಿ ನಾನು ಹೇಳೋದಿಷ್ಟೇ, 4 ತಿಂಗಳು ಕಷ್ಟಪಡ್ರಿ, 40 ವರ್ಷ ಮಜವಾಗಿರ್ರಿ ಅಂತ. ನನ್ನ 20ನೇ ವಯಸ್ಸಿನಲ್ಲಿ 20th ಏಜಲ್ಲಿ ನಾನು 4 ತಿಂಗಳೇ ಓದಿದ್ದು, ನಿಜ ಅದನ್ನೇ ಹೇಳ್ತಾ ಇರೋದು ನಾನು, ಬೇರೆಯವ್ರ ಸ್ಟೋರಿ ಅಲ್ಲ. ಡಿಗ್ರಿ ಮುಗ್ದಿತ್ತು, B.Ed ಅರ್ಧಂಬರ್ಧ ಆಗಿತ್ತು, ಪೊಲೀಸ್ ಕರೆದ್ರು. ಪೊಲೀಸ್ ಎಕ್ಸಾಮ್ಗೆ ಏನಿದೆ ಅಂತ ಇಟ್ಕೊಂಡು 4 ತಿಂಗಳು ಸರಿಯಾಗಿ ಓದಿದ್ದೆ. ದಿನಕ್ಕೆ 10 ತಾಸು ಓದಿದ್ದೆ. ನೀವು ನಂಬ್ತಿರೋ ಬಿಡ್ತಿರೋ, ನೀವು 10 ತಾಸು ಓದುವುದು IASಗೆ, 12 ತಾಸು ಓದುವುದು KSಗೆ ಅಂದ್ಕೊಂಡ್ರೆ ರಾಂಗ್. ನೀವು ಯಾವ ಎಕ್ಸಾಮಿಗೆ ಓದ್ತೀರೋ ಅದಕ್ಕೆ ಸಿಕ್ಕಾಪಟ್ಟೆ ಓದ್ಬಿಡ್ಬೇಕಷ್ಟೇ. 10 hours 4 ತಿಂಗಳು ಫುಲ್ ಸ್ಟಡಿ. ಎಕ್ಸಾಮ್ ಬರೆದು ಬಂದೆ. ರಿಸಲ್ಟ್ ಬಂದಾಗ ಹೆದರಿಕೆ ನನಗೆ, ಬಿಕಾಸ್ ನಾನು SLC ಟಾಪರ್ ಅಲ್ಲ, PUC ಟಾಪರ್ ಅಲ್ಲ, ಡಿಗ್ರಿ ಟಾಪರ್ ಅಲ್ಲ. ರಿಸಲ್ಟ್ ಬಂದಾಗ ಏನಾಗುತ್ತೋ ಅಂತ ಭಯ. ರಿಸಲ್ಟ್ ಎಲ್ಲಿಂದ ನೋಡೋಕೆ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಕೆಳಗಡೆಯಿಂದ ಹುಡ್ಕೊಂಡು ಹೋದೆ ಹೆಸರು, ಇಲ್ಲೆಲ್ಲಾರು ಇದೆಯಾ, ಇಲ್ಲೆಲ್ಲಾರು ಇದೆಯಾ, ಇಲ್ಲೆಲ್ಲಾರು ಇದೆಯಾ. 104 ಪೋಸ್ಟ್ ಇದೆ, 90 ಹುಡ್ಕೊಂಡು ಹೋಗಿದ್ದೀನಿ, ಇಲ್ಲೇ ಇಲ್ಲ. ಆಲ್ರೆಡಿ ಕಣ್ಣಲ್ಲಿ ಡಳ ಡಳ ನೀರು, ಮುಗೀತು. ಇನ್ನು 10 ಮೇಲೆ, ಅಲ್ಲಿ ನಾನೆಲ್ಲಿರ್ತೀನಿ, ಇಂಪಾಸಿಬಲ್ ಅಂತ. 9, 8, 7 ಹುಡ್ಕೊಂಡು ಹೋದರೆ ನಂಬರ್ 1 ರ್ಯಾಂಕಲ್ಲಿ ಯಾರು ಸೆಲೆಕ್ಟ್ ಆಗಿದ್ದೆ? ನಾನೇ ಆಗಿದ್ದೆ. ಈಗಲೂ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಎಕ್ಸಾಮ್ ಏನಾದರೂ ನಡೀತಾ ಇದೆ PC ಅಂದರೆ, ಅದರಲ್ಲಿ ಫಸ್ಟ್ ರಿಸಲ್ಟ್ ಬಿಟ್ಟಿದ್ದೆ ಶಿವಮೊಗ್ಗ ಡಿಸ್ಟಿಕ್ಕು. ಫಸ್ಟ್ ರ್ಯಾಂಕ್ ಹೋಲ್ಡರ್ ಇನ್ ದ ಸ್ಟೇಟ್ ಯಾರಂದರೆ ನಾನೇ, ಒಬ್ಬ ಆರ್ಡಿನರಿ ಸ್ಟೂಡೆಂಟು. 4 ತಿಂಗಳು ತಪಸ್ಸು. 4 ತಿಂಗಳು ಮಾತ್ರ ನಾನು ಕಾಲೇಜ್ಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. 10 hours ರೀಡಿಂಗು. ಮುಂದಿನ ಡೈಲಾಗ್ ಏನು ಹೇಳಿದೆ? 40 ವರ್ಷ ಸುಖವಾಗಿರ್ಬೋದು. ಅದು ಹೆಂಗೆ ಹೇಳ್ತೀರಿ ಸರ್ ಅಂದರೆ, ಒನ್ಸ್ ನೀವು ಜಾಬ್ ಒಳಗೆ ಎಂಟ್ರಿ ಆದ್ರಿ ಅಂತ ಅಂದರೆ ರಿಟೈರ್ಡ್ ಆಗೋವರೆಗೂ ನಿಮಗೆ ಯಾರು ಕೆಮ್ಮಕ್ಕಾಗೋದಿಲ್ಲ, ಕಿಮಕ್ ಅನ್ನೋಕ್ಕಾಗಲ್ಲ, ನಿಮ್ಮನ್ನು ತೆಗಿಯೋಕ್ಕಾಗಲ್ಲ. ನಿಖಿಲ್ ಸರ್ ಬಿ IPS ಆಫೀಸರ್, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮನೆಗೆ ಕಳಿಸ್ರಿ ಅಂದರೆ ಕಳ್ಸೋಕ್ಕಾಗಲ್ಲ. ಭಾಳ ಅಂದರೆ ಸಸ್ಪೆಂಡ್ ಮಾಡ್ಬೋದು. 3 ತಿಂಗಳು ಮನೇಲಿ ಆರಾಮಾಗಿದ್ದು ಮತ್ತೆ ವಾಪಸ್ ಬರ್ತಾರವ್ರು, ಏನು ಮಾಡೋಕ್ಕಾಗಲ್ಲ. ಸಸ್ಪೆಂಡ್ ಮೀನ್ಸ್ ಜಸ್ಟ್ 3 ತಿಂಗಳು ರೆಸ್ಟ್ ಅಂತ. ಅದು ಇನ್ನೊಂದು ಸರಿ ಸಸ್ಪೆಂಡ್ ಮಾಡೋ, ಇನ್ನೊಂದು 3 ತಿಂಗಳಿದ್ದು ಬರ್ತಾರೆ. ಡಿಸ್ಮಿಸ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಅಲಿಗೇಷನ್ ಇರಬೇಕು, ಸುಮ್ಮನೆ ಮಾಡೋಕ್ಕಾಗಲ್ಲ. IAS ಆಗಿರ್ಬೋದು, ಈವನ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಹೇಳಿದರು, ನನ್ನನ್ನು ಹುದ್ದೆಯಿಂದ ತೆಗಿಯಕ್ಕೆ ಬರಲ್ಲ. ಕರ್ನಾಟಕದ ಮುಖ್ಯಮಂತ್ರಿ ಹೇಳಿ ಮಂಜುನಾಥನ ಜಾಬಿಂದ ರಿಮೂವ್ ಮಾಡಿರಿ, ಮಾಡೋಕ್ಕೆ ಬರಲ್ಲ. ಅಷ್ಟು ಪವರ್ಡ್ ಇದು. ಒಳಗೆ ಬಂದುಬಿಟ್ರೆ 60 ವರ್ಷ ಆಗೋವರೆಗೂ ನಿಮಗೆ ಸಂಬಳ ಕೆಲಸ ಮಾಡ್ತಿರ್ಬೇಕು, ಸಂಬಳ ತಗೋತಾ ಇರ್ಬೇಕು. ಬಿಂದಾಸ್ ಲೈಫ್, ಟೆನ್ಷನ್ ಇಲ್ಲ, ಏನಿಲ್ಲ. ಎಷ್ಟು ತಿಂಗಳು ಕಷ್ಟಪಡಬೇಕು? 4 ತಿಂಗಳು. ನಿಮ್ಮ ಪ್ರಾಣ ಹೋಗುವಷ್ಟು ಎಫರ್ಟ್ ಹಾಕ್ಬಿಡ್ಬೇಕು. ಸರ್ ಪ್ರಾಣ ಹೋಗೋಷ್ಟು ಹಾಕೋಕ್ಕಾಗಲ್ಲ ಅಂದರೆ ಪ್ರಾಬ್ಲಮ್ ಸ್ಟಾರ್ಟ್. 6 ತಿಂಗಳು ಓದ್ರಿ ಸರ್, ಅಷ್ಟು ಹಾಕೋಕ್ಕಾಗಲ್ಲ. 1 ವರ್ಷ ಓದ್ರಿ, ಅಷ್ಟು ಹಾಕೋಕ್ಕಾಗಲ್ಲ. 3 ವರ್ಷ ಓದ್ರಿ. ಈ ಎಕ್ಸ್ಟೆಂಡ್ ಆಗೋದು ಯಾವಾಗ ಅಂತ ಅಂದರೆ, ನೀವೆಷ್ಟು ಕಡಿಮೆ ಎಫರ್ಟ್ ಹಾಕ್ತಿರೋ ಅಷ್ಟು ದೀರ್ಘ ಕಾಲ ಹೋಗುತ್ತೆ. ಕೆಲವ್ರು ಇಲ್ಲಿ ಬಂದಿರ್ಬೋದು,
ಏಯ್ ಮಂಜುನಾಥ್ ಬರೀ ಸುಳ್ಳು ಹೇಳ್ತಾರೆ ಬಿಡ, ನಾನು 5 ವರ್ಷದಿಂದ ಓದ್ತಾ ಇದ್ದು ನನಗೆ ಜಾಬ್ ಸಿಕ್ಕಿಲ್ಲ, ನಿಂಗೆ ಸಿಕ್ಬಿಡುತ್ತಾ ಅಂತಾರೆ. ನಿಮ್ಮನ್ನು ಅರ್ಧ ಹಾಳು ಮಾಡ್ತಿರೋದೇ ಅವರು. ನಾನು 10 ವರ್ಷದಿಂದ ಓದ್ತಾ ಇದ್ದೀನಿ, ನಾನು ಡಿಗ್ರಿ ಮುಗಿದು 8 ವರ್ಷ ಆಯಿತು, ನನಗೆ ಸಿಕ್ಕಿಲ್ಲ, ನಿಂಗೆ ಸಿಗುತ್ತಾ? ಯಾಕೆಂದರೆ ಆ ಫುಲ್ ಎಫರ್ಟ್ ಹಾಕ್ತಾ ಇಲ್ಲ. ಸಿಂಪ್ಲಿ ನನ್ನ ಸೆಷನ್ ಮಾತಾಡೋಕ್ಕೆ ನಿಂತ್ಕೊಂಡೆ ಅಂದರೆ 3 ಅವರ್ ನಾನು ನಾನ್ ಸ್ಟಾಪ್ ಟಾಕ್. 2 ಗಂಟೆಗೆ ಸ್ಟಾರ್ಟ್ ಆದರೆ 5 ಗಂಟೆವರೆಗೂ ಇದೇ ಸ್ಪೀಡು. ಕೋಚಿಂಗ್ ಸೆಂಟ್ರಲ್ಲೋ ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ 8ರಿಂದ 11, ಅರ್ಧ ಗಂಟೆ ಬ್ರೇಕು, 11:30ಯಿಂದ 2:30, ಅರ್ಧ ಗಂಟೆ ಬ್ರೇಕು, 3ರಿಂದ 6, 9 ಗಂಟೆ ಒಂದು ದಿನಕ್ಕೆ ಕ್ಲಾಸ್ ನಂದು. ಇದೇ ಪವರ್, ಇದೇ ವಾಯ್ಸ್, ಇದೇ ಗತ್ತು. ಸಾಯಂಕಾಲ ಆಗ್ತಾ ನೀವು ನೋಡಿರ್ಬೋದು, ಆ ಪ್ರೈಮರಿ ಸ್ಕೂಲ್, ಹೈಸ್ಕೂಲಲ್ಲಿ ನಮ್ಮ ಟೀಚರ್ಸ್ಗಳು ಕೆಲವರು ಇರ್ತಾರೆ, ಬೆಳಿಗ್ಗೆ ಏನು ಪಳ ಹೋಗಿರ್ತಾರೆ, ಸಾಯಂಕಾಲ ಹಿಂಗೆ ಬರ್ತಿರ್ತಾರೆ. ಪ್ರಾಬ್ಲಮ್ ಅಲ್ಲಿ ಏನೋ ಎಷ್ಟು ಕಡ್ದಾಕಿದ್ರು ಏನೂ ಇಲ್ಲ. ಏನು ಅಂದರೆ ಇದನ್ನು ಸ್ಟ್ರಾಂಗ್ ಇಟ್ಕೋಬೇಕು ನೀವು ಬಾಡಿನ. ಇದಕ್ಕೆ ಬೆಳಿಗ್ಗೆ ನೀವು ವರ್ಕೌಟ್ ಕೊಟ್ರಿ ಅಂದರೆ 1 ಅವರ್ ನೀವು ಇದನ್ನು ಸರಿಯಾಗಿ ರುಬ್ಬಿಟ್ರಿ ಅಂದರೆ, ರಿಪೇರಿ ಮಾಡಿದ್ರಿ ಅಂದರೆ, ಇನ್ನು 23 ಗಂಟೆ ನೀವು ಹೇಳ್ದಂಗೆ ಕೇಳುತ್ತದು. ಇದಕ್ಕೆ ನೀವು ಬೆಳಿಗ್ಗೆ ವರ್ಕೌಟ್ ಕೊಡಲಿಲ್ಲ ಅಂತ ಅಂದರೆ ಅದು ನಿಮಗೆ ನೀವು ಹೇಳ್ದಂಗೆ ಕೇಳೋದು ಇಲ್ಲ, ನೀವು ಹೇಳಿದ ಕೆಲಸನೂ ಮಾಡಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ ತೋರ್ಸೋಕ್ಕೆ ಬಿಡಲ್ಲ. ನಾನು ಲೇಜಿನೇ ನಿಮ್ಮ ಥರನೇ. ಒಂದೊಂದು ತಿಂಗಳು ಬೇಡ ಬಿಡು ಏನು ಅಂತ ಮಲ್ಕೊಂಡ್ಬಿಟ್ಟಿರ್ತೀನಿ. 1 ತಿಂಗಳು ನಾನು ಎಕ್ಸಸೈಸ್ ಮಾಡಿಲ್ಲ ಅಂದರೆ 9 ಗಂಟೆ ಪಾಠ ಮಾಡೋ ಶಕ್ತಿ 6 ಗಂಟೆಗೆ ಬರುತ್ತೆ. ಇನ್ನೂ 1 ತಿಂಗಳು ಬಿಟ್ಟರೆ 3 ಗಂಟೆಗೆ ಬರುತ್ತೆ. ಇನ್ನೂ 1 ತಿಂಗಳು ಬಿಟ್ಟರೆ ಒಂದು ಅರ್ಧ ಗಂಟೆ ಪಾಠ ಮಾಡ್ತಿದ್ದಂಗೆ ಸ್ಟಾರ್ಟ್ ಆಗ್ತವೆ. ಯಾರು ಟೀಚರ್ಗಳು ಅರ್ಧ ಗಂಟೆ ಪಾಠ ಮಾಡಿ ನೀರುಗಿರು ಅಂತಾರೋ ಅವ್ರು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂತ, ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ನೀವು ಯೂತ್ಸ್ ಹೆಂಗಿರಬೇಕು ಅಂದರೆ ಬಾಡಿನೂ ಸ್ಟ್ರಾಂಗ್ ಇಟ್ಕೋಬೇಕು, ಬ್ರೈನು ಸ್ಟ್ರಾಂಗ್ ಇಟ್ಕೋಬೇಕು. ದೆನ್ ಓನ್ಲಿ ಯು ಬಿಕಮ್ ಚಾಂಪಿಯನ್. ಆಂಜನೇಯನ್ ಸ್ಟೋರಿ ನಂಬಿದ್ರಿ ಅಂತಾಯಿತು. ನಿಮ್ಮೊಳಗೂ ಒಬ್ಬ ಆಂಜನೇಯ ಇದ್ದಾಳೆ ಅಂದ್ಕೊಂಡು ಅಂಜನಿ ಅದನ್ನು ಹೆಂಗೆ ಆ್ಯಕ್ಟಿವ್ ಮಾಡಬೇಕು ನೋಡ್ತಾ ಬರೋಣ.